ನಮಸ್ಕಾರ. ಚಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಹಾಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯನ್ನು ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಆಚರಿಸೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲೂ ಪ್ರಜ್ಞೆ, ವಿವೇಕ ಹಾಗೂ ಇಂಥದೆಲ್ಲ ಬೆಳೆದಿರೋದ್ರಿಂದ ಆಚರಣೆಯ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಿಕೊಂಡಿದ್ದಾರೆ ರಾಜ್ಯದ ಜನತೆ. ಕಷ್ಟ ಸುಖಗಳೆಲ್ಲ ಹಂಚಿಕೊಳ್ತಾ ಅನ್ನೋದು ಕೂಡ ನಾವೆಲ್ಲ ದಿನಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಬಂಧುಗಳೇ. ಈ ಎಲ್ಲದರ ಜೊತೆಗೆ ಇಂದಿನ ವಿಷಯ ನಾವು ಕಳೆದ ವಾರ ತಮ್ಮೆಲ್ಲರಿಗೆ ನಾವು ಹಂಚಿಕೊಂಡಂತೆ ಪ್ರಕಟಿಸಿದ್ದಂತೆ ಖಿನ್ನತೆ, ಡಿಪ್ರೆಷನ್. ಈ ಖಿನ್ನತೆ ಅನ್ನುವಂಥದ್ದು ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ, ಯಾಕೆ ಬರುತ್ತೆ, ಎಷ್ಟು ದಿವಸ ಇರುತ್ತೆ, ಹೇಗೆ ಹೋಗುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಈ ಎಲ್ಲವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮ್ಮ ಕೊಡ್ಲಿಕ್ಕಾಗಿ ನಾವು ನಮ್ಮ ಸ್ಟುಡಿಯೋಕ್ಕೆ ನಿಮ್ಮೆಲ್ಲರ ಚಿರಪರಿಚಿತ ಡಾಕ್ಟರ್ CR ಚಂದ್ರಶೇಖರ್ ಅವರನ್ನ ಬರಮಾಡಿಕೊಂಡಿದ್ದೀವಿ. ನಿಮ್ಹ್ಯಾನ್ಸ್ನ ಮನೋವೈದ್ಯರನ್ನ. ಡಾಕ್ಟರೇ, ತಮಗೆ ಆತ್ಮೀಯ ಸ್ವಾಗತ. ಡಾಕ್ಟರ್ CR ಚಂದ್ರಶೇಖರ್ ಅವರು ಚಿರಪರಿಚಿತರಾದ್ರಿಂದ ಅವರನ್ನು ಹೆಚ್ಚು ಪರಿಚಯ ಮಾಡೋ ಗೋಜಿಗೆ ಹೋಗದೆ ನೇರವಾಗಿ ಖಿನ್ನತೆ ಕುರಿತಂತೆ ಮಾಹಿತಿಗಳನ್ನ ತಮ್ಮ ಜೊತೆ ಹಂಚಿಕೊಳ್ತಾ ಇನ್ನೊಂದು 5-6 ನಿಮಿಷಗಳಲ್ಲಿ ತಮಗೆ ಖಿನ್ನತೆ ಕುರಿತಂತೆ ಡಾಕ್ಟರ್ ಚಂದ್ರಶೇಖರ್ ಅವರಿಂದ ಮಾಹಿತಿಯನ್ನು ಕೊಡಿಸ್ತಾ ನಂತರ ನೇರವಾಗಿ ಹೆಚ್ಚು ಪ್ರಶ್ನೋತ್ತರಗಳನ್ನು ತಗೊಳ್ತಾ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಕೊಡ್ತಾ ಖಿನ್ನತೆ ಕುರಿತಂತೆ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಮಾಡೋದು ನಮ್ಮ ಇಂದಿನ ಉದ್ದೇಶ. ಇನ್ನು ನೇರವಾಗಿ ಮುಂದಿನ 5-6 ನಿಮಿಷಗಳ ನಂತರ ತಾವು ದೂರವಾಣಿ ಕರೆಯನ್ನು ಮಾಡಬಹುದು. ಆ ದೂರವಾಣಿ ಕರೆ ಮಾಡುವಂತಹ ಸಂಖ್ಯೆಗಳು ಕೂಡ ತಮ್ಮ ಪರದೆ ಮೇಲೆ ಮೂಡಿ ಬರ್ತಾ ಹೋಗುತ್ತೆ. ಈಗ ಖಿನ್ನತೆ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟ್ರೆ, ಈ ಖಿನ್ನತೆ ಅನ್ನುವಂಥದ್ದು ಏನು, ಇದರ ಸ್ವರೂಪ ಅಂತ ಹೇಳಿ ಒಂದು ಸ್ವಲ್ಪ ಅಂಕಿ ಸಂಖ್ಯೆಗಳನ್ನು ಸ್ವಲ್ಪ ಕೊಡಿ ಡಾಕ್ಟ್ರೆ. ಖಿನ್ನತೆ ಅತ್ಯಂತ ವ್ಯಾಪಕವಾದಂತಹ ಕಾಯಿಲೆ. ಜನಸಂಖ್ಯೆಯ 10% ಜನಕ್ಕೆ ಖಿನ್ನತೆ ಬರ್ತದೆ. ಅದು ಮಕ್ಕಳಾಗಬಹುದು, ಇಳಿ ವಯಸ್ಸರಾಗಬಹುದು, ಯಾವುದೇ ವಯಸ್ಸರಾಗಬಹುದು. ಈ ಖಿನ್ನತೆ ಮುಖ್ಯವಾಗಿ ನಮ್ಮ ದೈಹಿಕ ಸಾಮರ್ಥ್ಯವನ್ನ ಮತ್ತೆ ಮಾನಸಿಕ ಸಾಮರ್ಥ್ಯವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ನಂತರ ಇದು ಎಲ್ಲ ವಯಸ್ಸನ್ನ ಕಾಡುತ್ತೆ. ತೆರೆ ಮೇಲೆ ನೋಡ್ತಾ ಇದ್ರಿ, ಪುರುಷರಿಗಿಂತ ಇದು ಸ್ತ್ರೀಯರಲ್ಲಿ ಸ್ವಲ್ಪ ಹೆಚ್ಚು ಜಾಸ್ತಿಯಾಗಿ ಕಂಡು ಬರ್ತದೆ. ಖಿನ್ನತೆ ಬಂದಾಗ ಚಿಂತೆ ನಮ್ಮನ್ನು ಕಾಡುತ್ತೆ ಅಥವಾ ವ್ಯಥೆ ಪಡ್ತೇವೆ. ಅಗತ್ಯಕ್ಕಿಂತ ಹೆಚ್ಚು ವ್ಯಥೆ ಪಡ್ತೇವೆ. ಒಂದು ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಚಿಂತೆ ಮಾಡತಕ್ಕಂಥದ್ದು. ನಂತರ ಸದಾ ದುಃಖ. ಹೆಚ್ಚಿನ ಸಮಯ ಮನಸ್ಸಿಗೆ ಖುಷಿ ಇಲ್ಲ, ಸಂತೋಷ ಇಲ್ಲ, ದುಃಖ ಪಡ್ತೇವೆ, ಅಳುವಾಗುತ್ತೆ, ಕಣ್ಣೀರು ಬರ್ತದೆ. ಹಾಗೆ ನಮ್ಮ ಹಸಿವು, ನಿದ್ರೆಯಲ್ಲಿ ವ್ಯತ್ಯಾಸ. ಸಾಮಾನ್ಯವಾಗಿ ಹಸಿವು ಕಮ್ಮಿ ಆಗುತ್ತೆ, ನಿದ್ರೆ ಕಮ್ಮಿ ಆಗುತ್ತೆ. ಕೆಲವು ಸತಿ ಹಸಿವು ಜಾಸ್ತಿ ಆಗಬಹುದು, ಹಾಗೆ ನಿದ್ರೆ ಕೂಡ ಜಾಸ್ತಿ ಆಗಬಹುದು. ಹಾಗೆ ನಾವು ಜಡರಾಗ್ತೇವೆ, ಏನೂ ಕೆಲಸ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಏನೂ ಮಾಡೋದು ಬೇಡಪ್ಪ ಅಂತ ಅನ್ಸುತ್ತೆ. ನಿಷ್ಕ್ರಿಯತೆ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಕೆಲಸ ಮಾಡೋದು ಬೇಡ, ಸುಮ್ಮನೆ ಒಂದ್ ಕಡೆ ಕೂತಿರೋಣ ಅಂತ ಅನ್ಸ್ಬಿಡುತ್ತೆ. ಹಾಗೆ ಎಲ್ಲದರಲ್ಲೂ ಅನಾಸಕ್ತಿ. ಮಾಮೂಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ, ಅಥವಾ ವಿಶೇಷ ಕೆಲಸಗಳಲ್ಲೂ ಆಸಕ್ತಿ ಇಲ್ಲ. ಹಾಗೆ ನಿರಾಶೆ, ಸಣ್ಣ ಪುಟ್ಟದ್ದಕ್ಕೆಲ್ಲ ನಿರಾಶೆ. ನನಗೆ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಬೇರೆಯವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅಥವಾ ನಾನು ಸುಖವಾಗಿಲ್ಲ. ಈ ಥರದ ಅನೇಕ ನಿರಾಶಾ ನಮ್ಮನ್ನ ಕಾಡುತ್ತೆ. ಹಾಗೆ ದೈನಂದಿನ ಚಟುವಟಿಕೆಗಳೆಲ್ಲ ಬಹಳ ನಿಧಾನ, ಹಾಗೆ ಅಪೂರ್ಣ. ಯಾವ ಕೆಲಸ ಶುರು ಮಾಡೋದು ಕೂಡ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅರ್ಧ ಗಂಟೆಯಲ್ಲಿ ಆಗುವಂತ ಕೆಲಸಕ್ಕೆ 1 ಗಂಟೆ ತೆಗೆದುಕೊಳ್ತೇವೆ. ನಮ್ಮ ಚಟುವಟಿಕೆ, ದೈಹಿಕ ಚಟುವಟಿಕೆ, ಮಾನಸಿಕ ಚಟುವಟಿಕೆ ಎಲ್ಲ ನಿಧಾನ ಆಗುತ್ತೆ. ಹಾಗೆ ಖಿನ್ನತೆಯ ಅತ್ಯಂತ ಅಪಾಯಕಾರಿ ಲಕ್ಷಣ ಅಂತಂದ್ರೆ ಆತ್ಮಹತ್ಯೆ ಆಲೋಚನೆ. ಯಾಕೆ ಬದುಕಿರಬೇಕು, ಸತ್ತು ಹೋಗೋಣ, ಇದ್ದು ಏನ್ ಮಾಡೋದಿದೆ, ಸಾಯೋದೇ ಒಂದು ಪರಿಹಾರ, ನನ್ನ ಸಮಸ್ಯೆಗಳಿಗೆ ಸಾವೇ ಒಂದು ಮುಕ್ತಿಯನ್ನ ಕಾಣಿಸುತ್ತೆ ಅಂತ ಹೇಳಿ ಆತ್ಮಹತ್ಯೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಹಾಗೆ ಖಿನ್ನತೆಯಲ್ಲಿ 2 ಬಗೆ ಇದೆ. ಒಂದು ಪ್ರತಿಕ್ರಿಯಾ ಖಿನ್ನತೆ, ರಿಯಾಕ್ಟಿವ್ ಡಿಪ್ರೆಷನ್ ಅಂತ ಕರೀತೇವೆ. ರಿಯಾಕ್ಟಿವ್ ಅಂತಂದ್ರೆ ಏನೋ ಕಷ್ಟ ಬರ್ತದೆ. ಈಗ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿದೆ, ಎಲ್ಲ ಜನ ಕಳ್ಕೊಂಡಿದ್ದಾರೆ, ಅದರಿಂದ ಬರ್ತಕ್ಕಂಥ ಖಿನ್ನತೆ. ಅಥವಾ ದೀಪಾವಳಿ ಪಟಾಕಿ ಸಿಡಿದು ಕಣ್ಣಿಗೆ ಡ್ಯಾಮೇಜ್ ಆಗಿದೆ, ಡಿಪ್ರೆಷನ್ಗೆ ಹೋಗ್ತೇವೆ. ಈ ರೀತಿ ಇದು ಪ್ರತಿಕ್ರಿಯಾ ಖಿನ್ನತೆ. ಮನೆ ಜಗಳ ಮಾಡ್ಕೊಂಡಿದ್ದೇವೆ, ಅಥವಾ ಹಣ ಕಳ್ಕೊಂಡಿದ್ದೇವೆ, ಅಥವಾ ಕೆಲಸ ಹೋಗಿದೆ. ಈ ರೀತಿ ಅನೇಕ ನಕಾರಾತ್ಮಕ ಘಟನೆಗಳಿಂದ ಬರ್ತಕ್ಕಂಥ ಡಿಪ್ರೆಷನ್. ಇನ್ನೊಂದು ಮುಖ್ಯವಾಗಿ ನಮ್ಮ ಜನಗಳಿಗೆ ಗೊತ್ತಿರತಕ್ಕಂಥದ್ದು ಈ ಒಳಜನ್ಯ ಖಿನ್ನತೆ. ಅಂದ್ರೆ ಮೆದುಳಿನಲ್ಲಿ ಕೆಲವು ರಾಸಾಯನಿಕ ವಸ್ತು ಕಮ್ಮಿ ಆಗಿ ಮೆದುಳಿನ ಏರುಪೇರಿಂದ ಬರ್ತಕ್ಕಂಥ ಖಿನ್ನತೆ. ಇಲ್ಲಿ ಯಾವುದೇ ಕಾರಣ ಇರೋದಿಲ್ಲ, ಯಾವುದೇ ಸಮಸ್ಯೆ ಇರೋದಿಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ವ್ಯಕ್ತಿಗೆ ಡಿಪ್ರೆಷನ್ ಕಾಣಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಮೆದುಳಿನಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಬದಲಾವಣೆ, ಮುಖ್ಯವಾಗಿ ಡೋಪಮಿನ್ ಅಥವಾ ಸೆರೋಟೋನಿನ್, ಈ ರಾಸಾಯನಿಕ ವಸ್ತು ಕಮ್ಮಿ ಆಗ್ಬಿಡುತ್ತೆ. ಅಥವಾ ಇದು ಡಿಪ್ರೆಷನ್ ಕೆಲವು ಸತಿ ಆನುವಂಶಿಕ ಬರುತ್ತೆ. ಅಂದ್ರೆ ತಂದೆಗಿತ್ತು ನನಗೆ ಬರ್ಬೋದು, ತಾತನಿಗಿತ್ತು ಮೊಮ್ಮಗಳಿಗೆ ಬರ್ಬೋದು. ಈ ರೀತಿ ಆನುವಂಶಿಕವಾಗಿ ಒಂದು 10% ಕೇಸ್ಗಳಲ್ಲಿ ಖಿನ್ನತೆ ಆನುವಂಶಿಕವಾಗಿ ಬರುತ್ತೆ. ಹಾಗೆ ಖಿನ್ನತೆ ಕಾರಣಗಳಲ್ಲಿ ಮುಖ್ಯವಾಗಿ ರಿಯಾಕ್ಟಿವ್ ಡಿಪ್ರೆಷನ್ ಬರ್ತಕ್ಕಂಥದ್ದು ವ್ಯಕ್ತಿಯ ವ್ಯಕ್ತಿತ್ವ. ಅವನ ವ್ಯಕ್ತಿತ್ವ ಹೇಗೆ ವಿಕಾಸ ಆಗಿದೆ, ಕಷ್ಟ ನಷ್ಟಗಳನ್ನ ಎದುರಿಸುವ ಶಕ್ತಿಯನ್ನು ಪಡ್ಕೊಂಡಿದ್ದಾನೆಯೇ,
ಅಥವಾ ಯಾವುದೇ ಸಮಸ್ಯೆ ಬಂದಾಗ ಖಿನ್ನತೆಗೆ ಒಳಗಾಗದೇನೆ ಅದನ್ನು ಧೈರ್ಯವಾಗಿ ಎದುರಿಸತಕ್ಕಂಥ ಶಕ್ತಿ ಸಾಮರ್ಥ್ಯ ಅವನಲ್ಲಿ ಇದೆಯೇ, ಅವನಿಗೆ ಸಪೋರ್ಟ್ ಇದೆಯೇ, ಮನೆಯವರ ಸಪೋರ್ಟ್ ಇರಬೇಕು, ಬಂಧು ಮಿತ್ರರ ಸಪೋರ್ಟ್ ಇರಬೇಕು, ಅಥವಾ ನಾಳೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭರವಸೆ ಇರಬೇಕು. ಯಾವಾಗ ನಾವು ಭರವಸೆ ಕಳ್ಕೊಳ್ತೇವೆ ಅವಾಗ ಡಿಪ್ರೆಷನ್ಗೆ ನಾವು ಬಹಳ ಬೇಗ ತುತ್ತಾಗ್ತೇವೆ. ಈ ರೀತಿ ಯಾವುದೇ ನೈಸರ್ಗಿಕ ಅವಘಡಗಳಾದಾಗ, ದುರಂತಗಳಾದಾಗ ನಮಗೆ ಆ ಒಂದು ಅಸಹಾಯಕತೆ ಕಾಡುತ್ತೆ. ನಮ್ಮನ್ನು ಯಾರೂ ನೋಡ್ಕೊಳ್ಳೋದಿಲ್ಲ, ದೇವರೇ ನಮ್ಮನ್ನು ಶಿಕ್ಷೆ ಮಾಡ್ತೀಯಾನೆ, ಇಂಥ ಪ್ರವಾಹ ಬಂತು, ಇಂಥ ಭೂಕಂಪ ಆಯಿತು ಅಂತ ಹೇಳಿ ಬಹಳ ಜನ ಬದುಕುಳಿದವರಿಗೆ ಡಿಪ್ರೆಷನ್ ತುಂಬಾ ಕಾಡುತ್ತೆ. ಈ ಎಲ್ಲ ಸಪೋರ್ಟ್ ಸಿಸ್ಟಮ್ ಜೊತೆಗೆ ಡಾಕ್ಟರ್ ಇಷ್ಟೆಲ್ಲ ಇದ್ದಾಗ ಹಲವಾರು ವಿಧದ ಚಿಕಿತ್ಸೆಗಳು ಕೂಡ ಸಾಧ್ಯ ಇದೆ. ಖಿನ್ನತೆ ಅತ್ಯಂತ ಸುಲಭವಾಗಿ ವಾಸಿ ಆಗ್ತಕ್ಕಂಥ ಕಾಯಿಲೆ. ಖಿನ್ನತೆ ಯಾವುದೇ ಬಗೆ ಇರಲಿ, ರಿಯಾಕ್ಟಿವ್ ಡಿಪ್ರೆಷನ್ ಇರಲಿ ಅಥವಾ ಒಳಜನ್ಯ ಖಿನ್ನತೆ ಇರಲಿ, ಚಿಕಿತ್ಸೆ ಲಭ್ಯ ಇದೆ. ಕಾಯಿಲೆಯ ಪ್ರಾರಂಭದಲ್ಲೇ ಚಿಕಿತ್ಸೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಖಿನ್ನತೆ ಲಕ್ಷಣ ಬರ್ತಿದ್ದಾಗೇನೆ ಮನಸ್ಸು ಬೇಸರ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ, ಈ ರೀತಿ, ಅಥವಾ ಮೈಕೈ ನೋವುಗಳು. ಇನ್ನೊಂದು ಮುಖ್ಯವಾದ ಲಕ್ಷಣ ನಾವು ಮರ್ತು ಬಿಟ್ವಿ. ಮುಖ್ಯವಾಗಿ ಅವರಿಗೆ ದೇಹದ ನೋವು ಕಾಣಿಸ್ಕೊಡುತ್ತೆ, ತಲೆನೋವು ಕಾಣಿಸ್ಕೊಡುತ್ತೆ, ಸೊಂಟ ನೋವು ಕಾಣಿಸ್ಕೊಡುತ್ತೆ, ಮೈಕೈ ನಿಶಕ್ತಿ ಅಂತ ಅನ್ಸುತ್ತೆ. ಈ ರೀತಿ ಅವರು ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್ ಆಗಿರುತ್ತೆ. ಆವಾಗ ಅದನ್ನು ಡಿಪ್ರೆಷನ್ ಗುರುತಿಸ್ತಕ್ಕಂಥದ್ದು. ಈ ರೀತಿ ಡಿಪ್ರೆಷನ್ ಗುರುತಿಸಿ ಕಾಯಿಲೆಯ ಪ್ರಾರಂಭದಲ್ಲೇ ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಹಾಗೆ ಚಿಕಿತ್ಸೆ ಏನಿದೆ, ಮುಖ್ಯವಾಗಿ ಔಷಧೀಯ ಚಿಕಿತ್ಸೆ ಇದೆ. ಇವತ್ತು ಡೋಪಮಿನ್ ಲೆವೆಲ್ ಅನ್ನ ಮತ್ತೆ ಸೆರೋಟೋನಿನ್ ಲೆವೆಲ್ ಅನ್ನ ಜಾಸ್ತಿ ಮಾಡತಕ್ಕಂಥ ಖಿನ್ನತೆ ನಿವಾರಕ ಔಷಧಗಳು ಸುಮಾರು ಒಂದು 15 ಬಗೆಯ ಔಷಧಗಳು ಇವತ್ತು ಲಭ್ಯ ಇದೆ. ಈ ಔಷಧಗಳನ್ನ ದಯಮಾಡಿ ಗಮನಿಸಿ. ಯಾವುದೇ ಸಾಮಾನ್ಯ ವೈದ್ಯರು ಅದನ್ನು ಬರ್ಕೊಡಬಲ್ಲರು, ಅವರು ಮನೋವೈದ್ಯರತನ ಬರೋ ಅವಶ್ಯಕತೆ ಇಲ್ಲ. ಹಾಗಾಗಿ ಖಿನ್ನತೆಗೊಳಗಾದಂಥ ಯಾವುದೇ ವ್ಯಕ್ತಿ ತಮ್ಮ ಸಮೀಪದ, ತಮ್ಮ ಪರಿಚಯದ ಸಾಮಾನ್ಯ ವೈದ್ಯರನ್ನೇ ಕಂಡು ಸಾಕು. ಈ ಖಿನ್ನತೆ ನಿವಾರಕ ಔಷಧಗಳನ್ನ ಅವ್ರು ಬರ್ಕೊಡ್ತಾರೆ. ಎಷ್ಟು ಪ್ರಮಾಣದ ತೆಗೆದುಕೊಳ್ಬೇಕು, ಎಷ್ಟು ದಿವಸ ತೆಗೆದುಕೊಳ್ಬೇಕು, ಸಾಮಾನ್ಯವಾಗಿ 2 ತಿಂಗಳು 3 ತಿಂಗಳು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಹಾಗೆ ಎಲ್ಲ ಔಷಧಗಳು ಎಲ್ಲ ಮೆಡಿಕಲ್ ಸ್ಟೋರ್ನ ಸಿಗುತ್ತೆ. ಇದೇನು ವಿಶೇಷವಾದಂಥ ಔಷಧಗಳಲ್ಲ, ಜನಸಾಮಾನ್ಯರು ಬಳಸ್ತಕ್ಕಂಥ ನಿತ್ಯ ಔಷಧಿ. ಅದರಿಂದ ಯಾವುದೇ ಮೆಡಿಕಲ್ ಸ್ಟೋರ್ನಲ್ಲಿ ಈ ಮಾತುಗಳು ಸಿಗುತ್ತೆ. ಇದು ಔಷಧೀಯ ಚಿಕಿತ್ಸೆ. ಔಷಧ ಅಂತ ತಾವು ಹೇಳಿದ್ರಿಂದ ಇಲ್ಲಿ ಒಂದು ಎಚ್ಚರಿಕೆ ಮಾತನ್ನ ತಮ್ಮ ಜೊತೆ ಕೇಳ್ಕೊಳ್ತಾ ಬಂಧುಗಳೇ ತಮ್ಮ ಜೊತೆ ಹಂಚಿಕೊಳ್ಬೇಕಾದಂದ್ರೆ, ಈ ಔಷಧಿಗಳು ತಗೊಂಡ್ರೆ ಸರಿಯಾಗತ್ತೆ ನಿಜ, ಆದ್ರೆ ನಮಗೆ ತಿಳುವಳಿಕೆ ಇದೆ ಅಥವಾ ನನ್ನಂತೆ ಕಂಡಂತ ಮತ್ತೊಬ್ಬ ರೋಗಿಗೆ ಡಾಕ್ಟರ್ ಬರ್ಕೊಟ್ಟಿದ್ರು ವೈದ್ಯರು ಅನ್ನೋ ಕಾರಣಕ್ಕಾಗಿ ಸ್ವಚಿಕಿತ್ಸೆ ಮಾಡೋ ಅಂತದ್ದು ಬಹಳ ದೊಡ್ಡ ತಪ್ಪಾಗುತ್ತೆ. ಅದರಿಂದ ದಯಮಾಡಿ ಅದನ್ನ ಮಾಡಬೇಡಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ತೀವಿ. ಅದು ಸರಿ. ಇನ್ನೊಂದು, ನಮ್ಮ ಜನ ಈ ಖಿನ್ನತೆ ನಿವಾರಕ ಔಷಧಗಳ ಬಗ್ಗೆ ಭಯ ಪಡ್ತಾರೆ. ಎಲ್ಲಿ ಇದು ಭಯವೂ ಇದೆ, ಏನೋ ಅಭ್ಯಾಸವಾಗ್ಬಿಡುತ್ತೆ, ಚಟ ಆಗ್ಬಿಡುತ್ತೆ, ಅಥವಾ ಇದು ಅಪಾಯಕಾರಿ ಔಷಧಿ ಅಂತ. ದಯಮಾಡಿ ಈ ಎಲ್ಲಾ ಖಿನ್ನತೆ ನಿವಾರಕಗಳು ಬಹಳ ಸುರಕ್ಷಿತವಾದಂಥವು. ಇತ್ತೀಚೆಗೆ ಬಂದಿರತಕ್ಕಂಥ ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಅಂತೂ ಏನೂ ಸೈಡ್ ಎಫೆಕ್ಟ್ಸ್ ಉಂಟು ಮಾಡೋದಿಲ್ಲ. ಅದನ್ನ ಯಾವುದೇ ಭಯ ಇಲ್ಲದೇನೆ, ಆತಂಕವಿಲ್ಲದೇನೆ ಡಾಕ್ಟರ್ ಯಾವ ಡೋಸ್ ನಲ್ಲಿ ಹೇಳ್ತಾರೋ ಅದೇ ಡೋಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಜನ ಒಂದು ಡೋಸ್ ಬರ್ಕೊಳ್ತೇವೆ, ಅದನ್ನ ಅರ್ಧ ತೆಗೆದುಕೊಳ್ತಾರೆ, ಕಾಲಭಾಗ ತೆಗೆದುಕೊಳ್ತಾರೆ. ಎಲ್ಲಿ ಪೂರ್ಣ ಪ್ರಮಾಣ ತೆಗೆದುಕೊಂಡ್ಬಿಟ್ರೆ ಎಲ್ಲಿ ಸೈಡ್ ಎಫೆಕ್ಟ್ ಬರುತ್ತೋ ಅಂತ ಭಯ ಬೇಡ. ಹಾಗೆ ಸ್ವಯಂ ವೈದ್ಯ ಕೂಡ ಬೇಡ. ನಿಮ್ಮ ವೈದ್ಯರನ್ನ ಕಂಡು ಈ ಔಷಧ ಬಳಸ್ಕೊಳ್ಳಿ. ನೆಕ್ಸ್ಟ್ ಚಿಕಿತ್ಸೆ, ತೀವ್ರತರ ಮಾನಸಿಕ ಕಾಯಿಲೆನಲ್ಲಿ, ತೀವ್ರತರ ಖಿನ್ನತೆಯಲ್ಲಿ ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಮೆದುಳನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ECT, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಕೊಡ್ತೇವೆ. ಇದು ಮುಖ್ಯವಾಗಿ ಎಂಡೋಜಿನಸ್ ಡಿಪ್ರೆಷನ್, ಒಳಜನ್ಯ ಖಿನ್ನತೆಯಲ್ಲಿ ಇದು ಬಳಕೆ ಆಗುತ್ತೆ. ಮತ್ತು ಈ ಒಂದು ಚಿಕಿತ್ಸೆ ಪಡೆಯೋದಕ್ಕೂ ಏನು ಭಯ ಪಡಬೇಕಾದಿಲ್ಲ. ಇದು ಕೂಡ ಅತ್ಯಂತ ಸುರಕ್ಷಿತವಾದಂಥದ್ದು. ಅನಸ್ಥಿಸಿಯಾ ಕೊಟ್ಟು, ಅರಿವಳಿಕೆ ಕೊಟ್ಟು ನಾವು ECT ಕೊಡೋದ್ರಿಂದ ರೋಗಿಗೆ ಏನು ನೋವು ಗೊತ್ತಾಗೋದಿಲ್ಲ. ಹಾಗೆ ಇದು ಯಾವುದೇ ಡ್ಯಾಮೇಜ್ ಅನ್ನ ಮಾಡೋದಿಲ್ಲ ಮೆದುಳ ಮೇಲೆ. ಇದು ಸಾಮಾಜಿಕವಾಗಿ ನಾವು ಒಂದು ಸಮಸ್ಯೆಯನ್ನು ಬಹುಶಃ ನಮ್ಮ ಮಾಧ್ಯಮಗಳಲ್ಲಿ ಅಥವಾ ಈ ಚಿತ್ರ ಸೀರಿಯಲ್ಗಳಲ್ಲಿ ಕರೆಂಟ್ ಕೊಡೋದು ಅಂತ ಹೇಳೋ ಒಂದು ಹೆದರಿಕೆ ಹುಟ್ಟಿಸಿಟ್ಬಿಟ್ಟಿದ್ದೀವಿ. ಅದರಿಂದ ಆ ಕರೆಂಟ್ ಕೊಡೋ ಚಿಕಿತ್ಸೆಗೆ ಬಹಳ ಸುರಕ್ಷಿತ ಅಂತ ಹೇಳ್ತಾವೆ. ವಿದ್ಯುತ್ತನ್ನು ಕೊಡ್ತೇವೆ, ಬಹಳ ಕಡಿಮೆ 100 ವೋಲ್ಟ್ ಕರೆಂಟ್ ಅನ್ನ ಅರ್ಧ ಸೆಕೆಂಡ್ ಅಷ್ಟೇ, ಅರ್ಧ ಸೆಕೆಂಡ್ ಮೆದುಳಿಗೆ ಹಾಯಿಸೋದ್ರಿಂದ ಮೆದುಳಿನಲ್ಲಿ ರಾಸಾಯನಿಕ ವಸ್ತುಗಳು ಹೆಚ್ಚು ಸ್ಟಿಮ್ಯುಲೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಅದರಿಂದ ಖಿನ್ನತೆ ಬಹಳ ಬೇಗ, ಔಷಧಿಗಳು 1 ವಾರ ತೆಗೆದುಕೊಂಡ್ರೆ ಇದು 24 ಗಂಟೆನಲ್ಲಿ ನಮಗೆ ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಯಾರಿಗೆ ತೀವ್ರ ಖಿನ್ನತೆ ಇದೆ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಬಲವಾಗಿದೆ ಅಂತಂದ್ರೆ ಅವರಿಗೆ ECTಯನ್ನ ನಾವು ಮನೋವೈದ್ಯರು ಕೊಡ್ತೇವೆ. ಇದು ಅತ್ಯಂತ ಸುರಕ್ಷಿತವಾದ ಚಿಕಿತ್ಸೆ, ಪರಿಣಾಮಕಾರಿ ಚಿಕಿತ್ಸೆ ಆಗುತ್ತೆ. ಮನಸ್ಸಿನ ಬಗ್ಗೆ ಮಾತಾಡ್ತಾ ಬಂಧುಗಳೇ, ನಮಗೊಂದು ಮೆದುಳಿನಲ್ಲಿ ನಡೆಯುವಂತ ಬಹಳಷ್ಟು ಕ್ರಿಯೆಗಳಿಗೆ ವಿದ್ಯುತ್ ತರಂಗಗಳು, ಕಂಪನಗಳು ಕೂಡ ಕೆಲಸ ಮಾಡ್ತಿರ್ತವೆ. ಆದ್ರಿಂದ ಅವುಗಳಲ್ಲಿ ಸ್ವಲ್ಪ ಮಟ್ಟಿನ ಏರ್ಪೇರಾದಾಗ ಈ ವಿದ್ಯುತ್ ಕಂಪನ ಚಿಕಿತ್ಸೆ ಕೆಲಸ ಮಾಡುತ್ತೆ. ಮತ್ತೆ ಮುಂದಿನ ಚಿಕಿತ್ಸೆ ನಂತರ ಈ ಮನೋಚಿಕಿತ್ಸೆ ಅಂತ ಹೇಳಿದ್ರೆ ವ್ಯಕ್ತಿಯ ಕಷ್ಟವನ್ನ, ನೋವನ್ನ ಅಥವಾ ಯಾವುದೇ ಅಹಿತಕಾರಿ ಘಟನೆಯ ಬಗ್ಗೆ ಮಾತಾಡಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು. ಎಷ್ಟೋ ಜನ ಖಿನ್ನತೆಗೆ ಕಾರಣ ಅಂತ ಅಂಶಗಳನ್ನ ಮನಸ್ಸೇ ಇಟ್ಕೊಂಡ್ಬಿಡ್ತಾರೆ, ಯಾರು ಕೂಡ ಹೇಳ್ಕೊಳ್ಳೋದೇ ಇಲ್ಲ. ನನಗೆ ಈ ತೊಂದರೆ ಇದೆ, ನನಗೆ ಆ ಥರ ಅವಮಾನ ಆಯಿತು. ಕೆಲವು ಸತಿ ಡಿಪ್ರೆಷನ್ ಕಾರಣ 3 ವರ್ಷದಿಂದ ಆಗಿರ್ಬೋದು.
10 ತಿಂಗಳಿಂದ ಆಗಿರ್ಬೋದು, 2 ತಿಂಗಳಿಂದ ಆಗಿರ್ಬೋದು, ಅದನ್ನ ವ್ಯಕ್ತಿ ಕೂಡ ಮರ್ತು ಹೋಗಿರ್ತಾನೆ. ಅದಕ್ಕೆ ಖಿನ್ನತೆ ಕಾಣಿಸ್ಕೊಂಡ್ಬಿಟ್ಟಿರುತ್ತೆ. ಅಥವಾ ಹೇಳ್ಕೊಳ್ಳೋದಕ್ಕೆ ನಾಚಿಕೆ, ಹೇಳ್ಕೊಳ್ಳೋದಕ್ಕೆ ಸಂಕೋಚ, ಹೇಳ್ಕೊಂಡ್ರೆ ಹೇಗೋ ಅಂತಕ್ಕಂಥ. ಅದಕ್ಕೆ ನಮ್ಮಲ್ಲಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಅಂದ್ರೆ ಸಂಸಾರದ ಸಮಸ್ಯೆಗಳನ್ನ, ಗಂಡಂಟಿ ಜಗಳವನ್ನ ಯಾರು ಕೂಡ ಹೇಳ್ಕೊಳ್ಬಾರ್ದು. ಅಥವಾ ನಾನು ನಮ್ಮ ತಂದೆ ಸತ್ತು ಹೋಗಿದ್ದಾರೆ, ಅವ್ರ ಬಗ್ಗೆ ನಾನು ಇನ್ನೂ ಚಿಂತೆ ಮಾಡ್ತಿದ್ದೇನೆ, ಈಗ 6 ತಿಂಗಳಾಯ್ತು, ಈಗಲೇ ಹೇಳ್ಕೊಂಡ್ರೆ ಜನ ಏನು ಹೇಳ್ಬಹುದು. ಈ ರೀತಿ ಖಿನ್ನತೆಗೆ ಕಾಣುವಂತ ಅನೇಕ ಅಂಶಗಳನ್ನ ಜನ ಮುಚ್ಚಿಡ್ತಾರೆ. ಈ ಮನೋಚಿಕಿತ್ಸೆನಲ್ಲಿ ಮನೋಚಿಕಿತ್ಸಕ ವ್ಯಕ್ತಿಗೆ ಮತ್ತು ವ್ಯಕ್ತಿಯ ಮನೆಯವರಿಗೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಹೇಳ್ಕೊಂಡಾಗ ಮನಸ್ಸು ಹಗರ ಆಗುತ್ತೆ. ಇದು ಬಹಳ ಮುಖ್ಯ. ಹಾಗೆ ಪರಿಹಾರವನ್ನ ಸೂಚನೆ ಮಾಡ್ತಕ್ಕಂಥದ್ದು. ಹಾಗೆ ವ್ಯಕ್ತಿಯ ನಕಾರಾತ್ಮಕ ಆಲೋಚನೆಗಳನ್ನು ಬದಲಾಯಿಸ್ತಕ್ಕಂಥದ್ದು. ಇನ್ನ ಏನು ಸಾಧ್ಯವಿಲ್ಲ, ನಾನು ಉದ್ಧಾರ ಆಗೋದಿಲ್ಲ, ನನಗೆ ಒಳ್ಳೇದಾಗೋದಿಲ್ಲ ಅಂತಕ್ಕಂಥ ನಕಾರಾತ್ಮಕ ಆಲೋಚನೆಯಿಂದ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಈ ಮನೋಚಿಕಿತ್ಸೆಯಲ್ಲಿ ಇವುಗಳ ಬಗ್ಗೆ ಹೌದು, ಈ ಆಲೋಚನೆ ಬದಲಾಯಿಸ್ತಕ್ಕಂಥದ್ದು. ನಿನಗೆ ಒಳ್ಳೇದಾಗುತ್ತೆ, ನಿನಗೆ ನಾಳೆ ಒಳ್ಳೇದನ್ನು ತರುತ್ತೆ, ಅಥವಾ ನಿನ್ನ ಕಷ್ಟ ಪರಿಹಾರ ಆಗುತ್ತೆ, ಪರಿಹಾರ ಮಾಡ್ತಕ್ಕಂಥ ಸಂಸ್ಥೆ ಇದೆ, ಅಥವಾ ನಿನಗೆ ಜನ ಸಹಾಯ ಮಾಡ್ತಾರೆ, ಯಾರು ನಿನಗೆ ಅವಮಾನ ಮಾಡ್ತಾರೋ ಅವರೇ ನಿನಗೆ ಗೌರವ ತೋರಿಸ್ತಾರೆ ನಾಳೆ. ಈ ತರ ಅವನಿಗೆ ಭರವಸೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಯ ನಕಾರಾತ್ಮಕ ಆಲೋಚನೆಗಳನ್ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಕರೀತೇವೆ. ಅದನ್ನ ತರಬೇತಿ ಹೊಂದಿದಂತ ಸೈಕಾಲಜಿಸ್ಟ್ಗಳು ಮತ್ತೆ ಮನೋಚಿಕಿತ್ಸಕರು ಇದನ್ನು ಕೊಡ್ತಾರೆ. ನಂತರ ಕೌಟುಂಬಿಕ ಚಿಕಿತ್ಸೆ, ಯಾಕಂದ್ರೆ ಕುಟುಂಬ ಬಹಳ ಮುಖ್ಯ ಅನ್ಸುತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ನಾವು ಬೆಳಿತೇವೆ. ಎಷ್ಟೋ ಸದ್ಯ ಕೌಟುಂಬಿಕ ಸಮಸ್ಯೆಗಳೇ ಡಿಪ್ರೆಷನ್ ಕಾರಣ. ನಾನೇನು ಹೇಳಿದೆ ನಿಮಗೆ, ಸ್ತ್ರೀಯರಲ್ಲಿ ಜಾಸ್ತಿ ಅಂತ ಕಾರಣ ಏನು ಅಂತಂದ್ರೆ ಅವರಿಗಿರ್ತಕ್ಕಂತಹ ಕೌಟುಂಬಿಕ ಸಮಸ್ಯೆಗಳು. ನಮ್ಮ ಮಹಿಳೆಯರನ್ನು ನಾವು ಹೆಚ್ಚು ದುಡಿಸ್ಕೊಳ್ತೇವೆ ಕುಟುಂಬದಲ್ಲಿ, ಆದ್ರೆ ಅವರಿಗೆ ಕಡಿಮೆ ಮಾನ್ಯತೆ ಕೊಡ್ತೇವೆ. ಅವರ ಕಷ್ಟ ಸುಖ ಯಾರು ಕೇಳಕ್ ಹೋಗೋದೇ ಇಲ್ಲ. ಅಥವಾ ನೀನು ಹೆಣ್ಣು, ನೀನು ದುಃಖ ಪಡ್ತಕ್ಕಂಥ, ನಿನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಇನ್ನಷ್ಟು ದುಃಖ ಪಡುವಂತಕ್ಕಂಥ ನಿರ್ಲಕ್ಷ್ಯವನ್ನು ನಾವು ತಾಳ್ತೇವೆ. ಹಾಗೆ ಮುಖ್ಯವಾಗಿ ಇಳಿ ವಯಸ್ಸಿನಲ್ಲಿ ಕೌಟುಂಬಿಕ ಸಪೋರ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ವಯಸ್ಸಾಗಿದೆ, ನಿಮಗೆ ಊಟ ಹಾಕೋದು ದಂಡ, ಅಥವಾ ನಿಮಗೆ ಖರ್ಚು ಮಾಡ್ತಕ್ಕಂಥದ್ದು ವೇಸ್ಟ್, ಈ ತರದ ಒಂದು ಭಾವನೆಯನ್ನ ಚಿಕ್ಕ ವಯಸ್ಸಿನವರು ಯಾವಾಗ ಇಳಿ ವಯಸ್ಸಿನವರು ಕೊಡ್ತಾರೆ, ಅವರಿಗೆ ನಮ್ಮ ಕುಟುಂಬ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ, ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಅನಿಸಿ ಅವರಿಗೆ ಡಿಪ್ರೆಷನ್ ಕಾಣಿಸ್ಕೊಡುತ್ತೆ. ಇಳಿ ವಯಸ್ಸಿನಲ್ಲಿ 50% ವ್ಯಕ್ತಿಗಳಿಗೆ ಡಿಪ್ರೆಷನ್. ಹಾಗಾಗಿ ಕೌಟುಂಬಿಕ ಚಿಕಿತ್ಸೆ ಬಹಳ ಮುಖ್ಯ ಆಗುತ್ತೆ. ನಂತರ ಈ ಸಮೂಹ ಚಿಕಿತ್ಸೆ, ಗ್ರೂಪ್ ಥೆರಪಿ. ಅಂದ್ರೆ ಒಂದು ಸಾಮಾನ್ಯ, ಈಗ 10 ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, 10 ಜನ ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಕರೆಸಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಎಕ್ಸಾಮ್ಗೆ ನೀನು ಪ್ರಿಪೇರ್ ಆಗಬೇಕು. ಅಥವಾ ಈಗ ಉತ್ತರ ಕರ್ನಾಟಕ ಪ್ರವಾಹ ಬಂದಿದೆ, 50 ಜನ ಉಳ್ಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆಲ್ಲ ಒಟ್ಟಿಗೆ ಕೂರಿಸಿ ಇಂಥ ಕಷ್ಟ ಬಂದಿದೆ ನಿಮಗೆ, ನಾವಿದ್ದೇವೆ, ನಾವು ನಿಮಗೆ ಸಹಾಯ ಮಾಡ್ತೇವೆ, ಒಟ್ಟಿಗೆ ಕಷ್ಟವನ್ನು ಎದುರಿಸೋಣ, ಅಥವಾ ಹೊಸ ಮನೆಗಳನ್ನು ಕಟ್ಟೋಣ ಅಂತಕ್ಕಂಥ ಒಂದು ಸಮೂಹ ಚಿಕಿತ್ಸೆ ಅಥವಾ ಗ್ರೂಪ್ ಥೆರಪಿಯನ್ನು ಕೊಡ್ತಕ್ಕಂಥ ಇದು ಸಮಯ ದೃಷ್ಟಿಯಿಂದ ಜೊತೆಗೆ ಸಾಮರ್ಥ್ಯದ ದೃಷ್ಟಿಯಿಂದ ಬಹಳ ಎಕನಾಮಿಕಲ್. ವೀಕ್ಷಕ ಬಂಧುಗಳು, ಇನ್ನು ನಮ್ಮ ಸ್ಟುಡಿಯೋ ಪ್ರಶ್ನೆಯನ್ನ ಮುಂದುವರಿಸುವ ಮುನ್ನ ತಮ್ಮಲ್ಲಿ ಈಗ ವಿನಂತಿ. ಈವರೆಗೆ ಈ ಆರಂಭದ ಮಾಹಿತಿಗಳನ್ನು ತಾವು ಕೇಳಿದ್ದೀರಿ. ಇನ್ನು ನಿಮ್ಮ ಪ್ರಶ್ನೆಗಳು ಬರಲಿ, ಉತ್ತರಗಳನ್ನ ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮಗೆ ಒದಗಿಸ್ತಾ ಹೋಗ್ತಾರೆ. ನಿಮ್ಮ ಪ್ರಶ್ನೆಗಳನ್ನ ನಾವು ಸ್ವೀಕರಿಸುವವರೆಗೆ ಸ್ಟುಡಿಯೋದಿಂದ ಇನ್ನೊಂದು ಪ್ರಶ್ನೆ ನಾನು ಕೇಳ್ತಾ ನಿಮ್ಮ ಪ್ರಶ್ನೆಗಳನ್ನ ಸ್ವೀಕರಿಸ್ತೀವಿ. ಡಾಕ್ಟ್ರೆ, ಖಿನ್ನತೆಗೆ ತಾವು ಇಷ್ಟೆಲ್ಲ ಚಿಕಿತ್ಸೆ ಹೇಳಿದ್ರಿ, ಇದೆಲ್ಲ ವೈದ್ಯರಲ್ಲಿ ಹೋಗುವಂತದ್ದನ್ನು ಹೇಳಿದ್ರಿ. ಇದಕ್ಕೆ ಒಂದು ಪ್ರಥಮೋಪಚಾರ, ಫಸ್ಟ್ ಏಡ್ ಅಂತೀವಲ್ಲ, ಅಂಥದ್ದೇನು ಇಲ್ವಾ ಡಾಕ್ಟ್ರೆ? ಖಂಡಿತ ಇದೆ. ಯಾಕಂದ್ರೆ ಯಾವುದೇ ಕಾಯಿಲೆಗೆ, ಯಾವುದೇ ಸಮಸ್ಯೆಗೆ ಪ್ರಥಮೋಪಚಾರ ಅಂದ್ರೆ ವೈದ್ಯರು ಇನ್ನೂ ಬಂದಿಲ್ಲ ಅಥವಾ ವೈದ್ಯರು ತಾವಿನ್ನೂ ಹೋಗಿಲ್ಲ, ಆಗ ಒಬ್ಬ ವ್ಯಕ್ತಿ, ಅದು 10 ವರ್ಷದ ಮಗು ಇರಬಹುದು, 20 ವರ್ಷದ ವ್ಯಕ್ತಿ ಇರಬಹುದು, ಅಥವಾ 40 ವರ್ಷದ ಮಧ್ಯವಯಸ್ಕ ಇರಬಹುದು, ಅಥವಾ 60-70 ವರ್ಷದ ಇಳಿವಯಸ್ಕ ಇರಬಹುದು, ಯಾರಿಗೆ ಖಿನ್ನತೆ ಬಂದಿದೆ ಅಂತ ನಮಗೆ ಅನಿಸುತ್ತೋ, ಅಂದ್ರೆ ನಾನು ಲಕ್ಷಣ ಹೇಳಿದಾಗೆ ಬೇಜಾರು ಮಾಡ್ಕೊಂಡಿದ್ದೇವೆ, ದುಃಖ ಪಡ್ತಿದ್ದೇವೆ, ಅಳು ಬರ್ತಾ ಇದೆ, ಎಲ್ಲೆಲ್ಲ ಆಸಕ್ತಿ ಕಳ್ಸ್ಕೊಂಡಿದ್ದೇವೆ, ಮೈಕೈ ನೋವು ಬಂದಿದೆ, ಡಾಕ್ಟರ್ ಹತ್ರ ಹೋದ್ವಿ, ಅವ್ರೇನೂ ಇಲ್ಲ ಅಂತ ಹೇಳ್ತಾರೆ, ನಿದ್ದೆ ಬರ್ತಾ ಇಲ್ಲ, ಈ ರೀತಿ ಬಂದಾಗ ಮುಖ್ಯವಾಗಿ ಮನೆಯವರು, ಬಂಧು ಮಿತ್ರರು ಅವರಿಗೆ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಲೈನ್ ನಲ್ಲಿ ಇದ್ದಾರೆ ಡಾಕ್ಟರ್, ಪ್ರಶ್ನೆಗಳನ್ನ. ಹಲೋ, ಲತಾ ಕುಮಾರಸ್ವಾಮಿ ಲೇಔಟ್ನಿಂದ. ಲತಾ ಅವ್ರ ಲೈನ್ ನಲ್ಲಿ ಇದ್ದಾರಾ? ಲೈನ್ ಕಟ್ ಆಗಿದೆ. ನಮ್ಮ ಉತ್ತರವನ್ನು ಮುಂದುವರಿಸೋಣ. ಮುಂದಿನ ಕರೆ. ಒಂದು ವ್ಯಕ್ತಿಯ ಜೊತೆ ಸಹಾನುಭೂತಿಯಿಂದ ಮಾತಾಡ್ತಕ್ಕಂಥದ್ದು. ಕುಳಿತುಕೋ, ನಿನಗೆ ಬೇಜಾರು ಮಾಡ್ಕೊಂಡಿದ್ಯಾ, ಈ ಕಷ್ಟ ಬಂದಿದೆ, ಅಥವಾ ಏನ್ ಕಷ್ಟ ಅಂತ ನೀನು ಹೇಳ್ಕೊಂಡಿಲ್ಲ ಇದುವರೆಗೂ, ದಯಮಾಡಿ ನಿನ್ನ ಕಷ್ಟವನ್ನ, ನಿನ್ನ ನೋವನ್ನ, ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅಸಹಾಯಕತೆಯನ್ನ ಹೇಳ್ಕೊಳ್ಳಿ. ಇದನ್ನ ಮನೆಯವರು ಮಾಡಬೇಕಾಗತ್ತೆ, ಸ್ನೇಹಿತರು ಮಾಡಬೇಕಾಗತ್ತೆ, ಬಂಧುಗಳು ಮಾಡಬಹುದು, ಅಥವಾ ಯಾರು ಬೇಕಾದ್ರೂ ಮಾಡಬಹುದು. ಇದೊಂದು ವೆಂಟಿಲೇಷನ್ ಅಂತ ಕರಿತೇವೆ. ಅಂದ್ರೆ ವ್ಯಕ್ತಿ ತನ್ನ ಭಾವನೆಗಳನ್ನ ಹೊರಹಾಕ್ತು ಅಂತಂದ್ರೆ, ದುಃಖದ ಭಾವನೆ ಇರಬಹುದು, ಅಸಹಾಯಕತೆ ಭಾವನೆ ಇರಬಹುದು, ಅಥವಾ ನಾನು ಸಾಯಬೇಕು ಅಂತಕ್ಕಂಥ ಭಾವನೆ ಇರಬಹುದು, ಅದು ಈಚೆ ಬಂತು ಅಂತಂದ್ರೆ ಮನಸ್ಸು ಹಗರಾಗತ್ತೆ. ಇದಕ್ಕೊಂದು ಅಳಕ್ಕೊಂದು ಹೆಗಲು ಕೊಡುವ ಅಂತ. ಖಂಡಿತ ಇದನ್ನು ಯಾರು ಬೇಕಾದ್ರೂ ಮಾಡಬಹುದು. ಒಂದು ಹೆಗಲ ಮೇಲೆ ಕೈ ಹಾಕಿ, ನಾವಿದ್ದೇವೆ, ನಿನ್ನ ಕಷ್ಟದಲ್ಲಿ ನಾವು ಸಹಭಾಗಿಗಳಾಗಿದ್ದೇವೆ, ನಿನ್ನ ನೋವು ನಮ್ಗೆ ಅರ್ಥವಾಗುತ್ತೆ, ಇಲ್ಲ ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ,
ಸಹಾಯ ಸಿಕ್ಕೇ ಸಿಗುತ್ತೆ, ಒಳ್ಳೇದಾಗೇ ಆಗುತ್ತೆ ಅಂತ ಬಹಳ ಹೊರಟಾಗಿ ಉತ್ತರ ಕೊಡ್ತು ಅಂತಂದ್ರೆ ಖಿನ್ನತೆ ಜಾಸ್ತಿ ಆಗ್ಬಿಡುತ್ತೆ. ಇದಕ್ಕೆ ಉತ್ತರ ಕರ್ನಾಟಕ ಅಂತ ಅವ್ನು ನೆನಪು ಮಾಡ್ಕೊಂಡಿದ್ರಿಂದ ಆ ಭಾಗದಲ್ಲಿ ಒಂದು ಬಹಳ ಒಳ್ಳೆ ಒಂದು ಮಾತು ಹೇಳ್ತಾರೆ ಡಾಕ್ಟರ್. ನಾ ಅದೀನಿ ಅಂದ್ರೆ ಆನಿ ಬಲ ಇದ್ದ ಕರೆಕ್ಟ್. ಅದರಿಂದ ನಾ ಇದೀನಿ ಅಂತ ಹೇಳಿ ಜೊತೆಲಿ ಸೇರ್ಕೊಳ್ಳೋದ್ರಿಂದನೇ ಎಷ್ಟೋ ಬಲ ಸಿಗುತ್ತೆ. ಹೇಳಿದಾಗ ಅವಳವರಿಗೆ ಒಂದು ಹೆಗಲು ಕೊಡ್ತಕ್ಕಂಥದ್ದು, ನಾವಿದ್ದೇವೆ ಅಂತ ಹೇಳ್ತಕ್ಕಂಥದ್ದು, ಹಾಗೆ ವ್ಯಕ್ತಿಗೆ ತನ್ನ ನೋವುಗಳನ್ನ ದುಃಖವನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಕೆಲವು ಅಳಬೇಕು ಅಂತ ಅನ್ಸುತ್ತೆ, ಅಳೋದಿಲ್ಲ. ಮುಖ್ಯವಾಗಿ ನಾವು ಹೆಂಗಸರು ಹಿರೇಮಠರು ಕೊಪ್ಪಳದಿಂದ ಮಾತಾಡ್ತಾ ಇದ್ದಾರೆ. ಹಲೋ ಹಿರೇಮಠ್ರೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ, ನೇರ ದಯಮಾಡಿ ಪ್ರಶ್ನೆ ಕೇಳಿ ಹಿರೇಮಠ್ರೆ. ಓಕೆ ಸರ್, ನಮ್ದು ಏನ್ ಪ್ರಾಬ್ಲಮ್ ಅಂದ್ರೆ ಸರ್, ಈಗ ನಮ್ಗೆ 45 ಇಯರ್ಸ್ ರನ್ನಿಂಗ್ ಇದೆ ಸರ್. ಹೇಳಿ. ನನ್ಗೆ ಮಂಡಿ ನೋವು ಇದೆ ಸರ್, ಮೊಳಕಾಲ್ ಮಂಡಿ ನೋವು. FDM ಕಾಲೇಜ್ ಹುಬ್ಬಳ್ಳಿಯಲ್ಲಿ ತೋರ್ಸ್ಕೊಂಡಿನಿ ಸರ್, ಧಾರವಾಡಕ್ಕೆ. ಹೇಳಿ. ಅವ್ರೇನಂದ್ರು ಆಪರೇಷನ್ ಮಾಡ್ಬೇಕು ಅಂತಂದ್ರು, 1-2 ತಿಂಗಳ ಗುಳಿಗೆ ಕೊಟ್ಟಿದ್ರು ಸರ್. ನಾನು ಆರೋಗ್ಯ ಇಲಾಖೆಯಲ್ಲಿ ಹಿರಿಯ ಆರೋಗ್ಯ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಪ್ರಶ್ನೆಗೆ ಬನ್ನಿ ಸರ್. ಪ್ರಶ್ನೆ ಏನಂದ್ರ, ನನಗೆ ಮಾನಸಿಕ ಒಂಥರ ಹಿಂಸೆ ಆಗ್ತಿದೆ ಸರ್ ಕೆಲಸ ಮಾಡುವಾಗ. ಹೌದು. ಅಂದ್ರೇನು, ನನ್ ದೈಹಿಕವಾಗಿ ಸ್ವಲ್ಪ ಇಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಸರ್ ಇಲ್ಲಿ ನೀರಿನಲ್ಲಿ. ಹಿಂಗಾಗಿ ನನಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಅಂದ್ರೆ ವಾಲಂಟ್ರಿ ರಿಟೈರ್ಮೆಂಟ್ ತಗೋಬೇಕನ್ನಂಗ ಮನುಷ್ಯನಲ್ಲಿ ಬಂದ್ಬಿಟ್ಟಿದೆ ಸರ್. ಈಗ ಒಂದು ಕೆಲಸ ಮಾಡಿ, ಯಾಕಂದ್ರೆ ನಿಮಗೆ ದೈಹಿಕವಾದಂತ ಕಾಯಿಲೆ ಇದೆ, ಮಂಡಿ ನೋವಿದೆ, ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಮಂಡಿ ನೋವು ಬಂದಾಗ ನ್ಯಾಚುರಲಿ ನಿಮ್ಮ ದೈನಂದಿನ ಕೆಲಸ ಕಷ್ಟ ಆಗುತ್ತೆ, ಇದರಿಂದ ಖಿನ್ನತೆ ಬರಬಹುದು. ನಿಮಗೆ ಖಿನ್ನತೆನೂ ಈ ಕಾಯಿಲೆ ಜೊತೆಗೆ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ದಯಮಾಡಿ ಹೆದರ್ಕೋಬೇಡಿ. ಆಪರೇಷನ್ ಬೇಕು ಅಂತಂದ್ರೆ ಮಾಡಿಸ್ಕೊಳ್ಳಿ. ಆಮೇಲೆ ಮುಖ್ಯವಾಗಿ ಈ ಖಿನ್ನತೆಯನ್ನು ನೀವು ನಿವಾರಣೆ ಮಾಡಬೇಕು ಅಂತಂದ್ರೆ ಇದು ಒಳ್ಳೇದಾಗುತ್ತೆ. ಆಪರೇಷನ್ ಮಾಡಿಸ್ಕೊಳ್ತೇನೆ ನನಗೆ ನೋವು ಕಮ್ಮಿ ಆಗುತ್ತೆ, ಅಥವಾ ಇರೋ ನೋವಿನಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನ ಹೇಗೆ ನೀವು ನಿಭಾಯಿಸಬೇಕು, ಹಾಗೆ ಈಗ ರಿಟೈರ್ಮೆಂಟ್ ತೆಗೆದುಕೋಬೇಕಾ, ಇದೊಂದು ಮುಖ್ಯವಾದಂತ ವಿಚಾರ ಆಗುತ್ತೆ. ಮನೆಯ ಜೊತೆ ಚರ್ಚೆ ಮಾಡಿ, ನಾನೀಗ ಕಾಯಿಲೆ ದೆಸೆಯಿಂದ ರಿಟೈರ್ಮೆಂಟ್ ತೆಗೆದುಕೋಬಹುದಾ, ತೆಗೆದುಕೊಂಡ್ರೆ ಸಾಧಕ ಏನು ಬಾಧಕ ಏನು, ಇಲ್ಲಾಂದ್ರೆ ತೆಗೆದುಕೊಂಡು ಆಮೇಲೆ ಅಯ್ಯೋ ತೆಗೆದುಕೊಳ್ಬಾರ್ದಿತ್ತು, ತೆಗೆದುಕೊಳ್ದೆ ಅಯ್ಯೋ ತೆಗೆದುಕೋಬೇಕಾಯ್ತು, ಈ ತರ ದ್ವಂದ್ವ ಇರಬಾರ್ದು. ದ್ವಂದ್ವ ಇದ್ದಾಗ ಖಿನ್ನತೆ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ. ಆದರಿಂದ ದಯಮಾಡಿ ನೀವು SDM ಕಾಲೇಜಿಗೆ ಹೋಗಿ, ಅಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಮನೋವಿದ್ರಿದ್ದಾರೆ, ಅವರ ನೆರವನ್ನು ಪಡೀರಿ. ನಿಮ್ಮ ಖಿನ್ನತೆಗೂ ಅವರು ಚಿಕಿತ್ಸೆ ಕೊಡ್ತು ಅಂತಂದ್ರೆ ನಿಮ್ಮ ಮಂಡಿ ನೋವು ಮತ್ತೆ ನಿಮ್ಮ ಸಾಮರ್ಥ್ಯ ಉತ್ತಮ ಆಗ್ಲಿಕ್ಕೆ ಶುರುವಾಗುತ್ತೆ. ಹಿರೇಮಠರ ಸಮಸ್ಯೆಗೆ ತಾವು ಹೇಳಿದಾಗೆ ಅವರು ಸೇವೆಯಲ್ಲಿ ಕೂಡ ಇರೋದ್ರಿಂದ ಅವರ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೂ ಕೂಡ, ಚಿಕಿತ್ಸೆ ವೆಚ್ಚಗಳನ್ನು ಭರಿಸಿಕೊಳ್ಳಿಕ್ಕೂ ಕೂಡ ಸರ್ಕಾರ ನಿಮ್ ಜೊತೆಗೆ ಇರ್ತದೆ. ಅದರಿಂದ ಚಿಕಿತ್ಸೆಗೆ ಬಹುಶಃ ಚಿಂತೆ ಮಾಡಬೇಕಾಗಿಲ್ಲ. ಮತ್ತು ತಾವು ಹೇಳಿದ ಹಾಗೆ ಅನುಸರಣೆ ಮಾಡಿ ತಾವು ವೈದ್ಯರಲ್ಲಿ ಹೋಗಿ ದಯಮಾಡಿ ಚಿಕಿತ್ಸೆ ಪಡೆಯಲಿ. ಡಾಕ್ಟ್ರೆ, ನಾವು ಈ ಕಷ್ಟ ನಷ್ಟ ಬಂದಾಗ ತಾಳಿಕೊಳ್ಳಲಾಗದ ಅವರ ಶಕ್ತಿ ಬಗ್ಗೆ ತಾವು ವಿವರಿಸ್ತಾ ಇದ್ರಿ, ದಯವಿಟ್ಟು ಇನ್ ಸ್ವಲ್ಪ ಹೇಳಿ. ಸೊ ಅಲ್ಲಿ ಮುಖ್ಯವಾಗಿ ನಾವು ಬೆಳೆಯೋ ಮಕ್ಕಳಿಗೆ ಮತ್ತೊಂದು ದೂರವಾಣಿ ಬಂದಿದೆ, ತಗೊಂಡ್ಬಿಡೋಣ. ಹಲೋ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ ಪ್ರಶ್ನೆ ಕೇಳಿಮ್ಮ. ಸರ್, ನೀವ್ ಹೇಳ್ತಿರೋ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇದೆ ನನ್ಗೆ. ತಲೆ ಎಲ್ಲ ಒಂಥರ ಜುಮ್ ಅಂತ ಇದೆ, ಒಂಥರ ತಣ್ಣಗಾದಂಗ ಅನ್ಸುತ್ತೆ. ಅದು ನನ್ಗೆ ಇವಾಗ ನಾವು ಟ್ರಾನ್ಸ್ಫರ್ ಆಗಿ ಕೇರಳದಲ್ಲಿ ಇದ್ದೀವಿ. ಇಲ್ಲಿ ಯಾರು ನನ್ಗೆ ಮಾತಾಡೋದಕ್ಕೆ ಇದೆಲ್ಲ ಯಾರು ಇಲ್ಲ. ಭಾಷೆ ಪ್ರಾಬ್ಲಮ್, ಆಮೇಲೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ ನನ್ಗೆ. ಅದಕ್ಕೆ ನನಗೆ ಯಾವಾಗ್ಲೂ ಅದೇ ಚಿಂತೆ ಆಗೋಗಿದೆ. ಏನ್ ಮಾಡ್ಬೇಕು ಡಾಕ್ಟ್ರೆ? ಈಗ ತಕ್ಷಣ ನೀವು ಕೇರಳದಲ್ಲಿದ್ದೀರಿ, ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಈ ಖಿನ್ನತೆ ನಿವಾರಕ ಔಷಧ ಫ್ಲೂಯಾಕ್ಸಿಡಿನ್ ಅಂತ ಬರ್ತದೆ, ಇಲ್ಲಾಂತಂದ್ರೆ ಇಮಿಪ್ರಮಿನ್ ಅಂತ ಬರ್ತದೆ. ನಾನು ಔಷಧಿ ಹೆಸರು ಇಟ್ಟಿದ್ದೇನೆ, ಅದು ಟ್ರೇಡ್ ನೇಮ್ ನಿಮ್ಮ ಡಾಕ್ಟರ್ ಬರ್ಕೊಡ್ತಾರೆ. ಅದನ್ನ ಔಷಧಿ ಶುರು ಮಾಡಿ. ಯಾಕೆಂದ್ರೆ ಅದನ್ನ ತಗೊಂಡ್ರೆ ನನಗೆ ತುಂಬಾ ನಿದ್ದೆ ಬರುತ್ತೆ. ಇಲ್ಲ, ಅದರಲ್ಲಿ ಕೆಲವು ಖಿನ್ನತೆ ನಿವಾರಕ ಔಷಧಗಳಲ್ಲಿ ನಿದ್ದೆ ಬರೋ ಗುಣ ಇರುತ್ತೆ, ಇನ್ನು ಕೆಲವು ಔಷಧಗಳಲ್ಲಿ ನಿದ್ದೆ ಬರೋ ಗುಣ ಇರೋದಿಲ್ಲಮ್ಮ. ಮುಖ್ಯವಾಗಿ ಫ್ಲೂಯಾಕ್ಸಿಟಿನ್ ಅಥವಾ ಎಸಿಟಿಲೋಪ್ಯಾಮ್ ಅಂತ ಔಷಧಿ ಬರ್ತದೆ, ಅದನ್ನ ಹಗಲೊತ್ತೇ ತೆಗೆದುಕೊಳ್ಬಹುದು. ಅದನ್ನ ತೆಗೆದುಕೊಂಡು ಅಂತಂದ್ರೆ ಹಗಲೊತ್ತೇ ನಿದ್ದೆ ಬರೋದಿಲ್ಲ. ಮುಖ್ಯವಾಗಿ ನೀವು ಹೊರನಾಡಿಲಿದ್ದೀರಿ, ಭಾಷೆ ಗೊತ್ತಿಲ್ಲ, ಇಲ್ಲ ಒಳ್ಳೆ ಪುಸ್ತಕ ಓದಿ, ದೇವರ ಧ್ಯಾನ ಮಾಡಿ, ಅದೊಂದು ಸಂಗೀತ ಕೇಳಿ, ಅಥವಾ ಮನಸ್ಸಿಗೆ ಖುಷಿ ಆಗುವಂತ ಯಾವುದೇ ವಿರಾಮ ಕೊಡ್ತಕ್ಕಂಥ, ಮನಸ್ಸಿಗೆ ಹಿತ ಕೊಡ್ತಕ್ಕಂಥ ಚಟುವಟಿಕೆ, ಹಾಬೀಸ್ ಅಂತ ಹೇಳ್ತೇವೆ, ಹವ್ಯಾಸ ಅಂತ ಹೇಳ್ತೇವೆ, ಅದನ್ನ ಮಾಡ್ತು ಅಂತಂದ್ರೆ, ಆಮೇಲೆ ಮನೇಲಿ ಭಾಷೆ ಗೊತ್ತಿದ್ದು ಕೂಡ ಸಹಾನುಭೂತಿಯಿಂದ ಆಲಿಸ್ತಕ್ಕಂಥ ಜನ ನಿಮಗೆ ಸಿಗ್ತಾರೆ. ಅಥವಾ ಮನೆಗೆ ಫೋನ್ ಮಾಡಿ, ಈಗೇನು ಫೋನುಗಳು ಮೊಬೈಲ್ ಇದೆ, ನಿಮ್ಮ ಆತ್ಮೀಯರಿಗೆ ಅಥವಾ ಬಂಧು ಮಿತ್ರರಿಗೆ ಫೋನ್ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿ. ಯಾಕೆಂದ್ರೆ ಹೊರನಾಡಿನಿದ್ದಾಗ ಈ ತರ ಕಾಯಿಲೆ ಬಂದಾಗ ಬಹಳ ನಮಗೆ ಒಂಟಿತನ ನಮ್ಮನ್ನು ಕಾಡುತ್ತೆ. ವಲಸಿಗರಲ್ಲಿ ಖಿನ್ನತೆ ಬಹಳ ಜಾಸ್ತಿ ಇರುತ್ತೆ. ಆ ದೃಷ್ಟಿಯಿಂದ ಒಂದು ಖಿನ್ನತೆ ನಿವಾರಕ ಔಷಧಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಈ ಒಂದು ಕೆಲಸಗಳನ್ನ
ಮುಖ್ಯವಾಗಿ ದೇವರ ಧ್ಯಾನ ಆಗ್ಬೋದು, ಅಥವಾ ಧಾರ್ಮಿಕ ಪುಸ್ತಕಗಳ ಪಠಣ ಆಗ್ಬೋದು, ಅದೊಂದು ಸಂಗೀತ ಕೇಳೋದಾಗ್ಬೋದು, ನಿಮಗೆ ಇಷ್ಟ ಇರತಕ್ಕಂಥ ಒಂದು ಕಸೂತಿ ಅಥವಾ ರಂಗೋಲಿ ಹಾಕೋದು, ಯಾವುದೊಂದು ಹವ್ಯಾಸಗಳನ್ನು ಮಾಡೋದ್ರಿಂದ ಯಾವುದೇ ಚಟುವಟಿಕೆಯಿಂದ ಖಿನ್ನತೆ ಬಹಳ ಕಮ್ಮಿ ಆಗುತ್ತೆ. ಇದು ಇನ್ನೊಂದು ನಾವು ಮಾಡ್ತಕ್ಕಂಥ ಪ್ರಥಮ ಉಪಚಾರ. ಡಾಕ್ಟರ್, ಇದೆಲ್ಲದರ ಜೊತೆಗೆ ನಂದೊಂದು ಸಲಹೆ ತಮ್ಮಲ್ಲಿ ಕೇಳ್ತಾ ಇದ್ದೀನಿ, ಸರಿಯಾಗುತ್ತೆ ಅಂತ. ಈ ಹೊಂದಾಣಿಕೆಗಳು ಮಾಡ್ಕೊಳ್ತೀವಲ್ಲ, ನಮ್ಮಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಕಲ್ತ್ಕೊಳ್ತೀವಲ್ಲ, ಒಂದು ಭಾಷೆ ಕಲಿಯೋದಂತ ದೊಡ್ಡ ಸಮಸ್ಯೆ ಅಲ್ಲ. ಅದೇ ಕಲಿಯೋ ತನಕ ಸ್ವಲ್ಪ ಸಮಸ್ಯೆ, ಒಂದು ಕಲಿಯೋವರೆಗೆ. ಅದರಿಂದ ಕಲಿಯಕ್ಕೆ ಆಗಲ್ಲ ಅನ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಇವು ನಾವು ದಕ್ಷಿಣದ ಭಾಷೆಗಳಲ್ಲಿ ಸಂಸ್ಕೃತದ ಅಂಶ ಹೆಚ್ಚಿರೋದ್ರಿಂದ, ನೀವು ಕನ್ನಡ ಚೆನ್ನಾಗಿ ಮಾತಾಡೋದ್ರಿಂದ ಮಲಯಾಳದಲ್ಲೂ ಕೂಡ ಸಂಸ್ಕೃತದ ಅಂಶ ಕನ್ನಡಕ್ಕಿಂತ ಹೆಚ್ಚಿದೆ. 60% ಅಂತ ಸರ್ ನನ್ನ ತಿಳಿಸುತ್ತಾ ಇದ್ದಾರೆ ಡಾಕ್ಟರ್. ಆದ್ರಿಂದ ತಾವು ಭಾಷೆಯನ್ನು ಕಲೀಲಿಕ್ಕೆ ಒಂದು ಪ್ರಯತ್ನ ಹೆಜ್ಜೆ ಇಟ್ಟು ಕೂಡಲೇ ತಾವು ಬಹುಶಃ ಸಫಲರಾಗ್ತೀರಿ. ಅದರಿಂದ ಭಾಷೆಯನ್ನು ಕಲ್ತರೆ ಹಂಚಿಕೊಳ್ಳಿಕ್ಕೆ ಸರಿ ಆಗ್ತದೆ. ಮತ್ತೊಂದು ದೂರವಾಣಿ ಕರೆ ಸಿದ್ಧವಾಗಿದೆ. ಹರಿನಾಥ್ ಬಾಬು, ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ ಬಾಬು. ಸರ್, ತಮ್ಮ ಉಪನಿರ್ದೇಶಕರಿಗೆ ಧನ್ಯವಾದಗಳು. ಹೇಳಿ ತಾವು ಉಪನಿರ್ದೇಶಕರು ತಾನೆ? ಹೇಳಿ ಬಾಬು, ಪ್ರಶ್ನೆ ಕೇಳಿ. ಸರ್, ಏನಿಲ್ಲ, ಈಗ ಮಾನಸಿಕವಾಗಿರುವಂತವ್ರಿಗೆ ಕೆಲವ್ರಿಗೆ ತಲೆನೋವು, ಮಂಡಿ ನೋವು, ಅದು ಇದು ಅಂತ ಮಾರ್ಕೆಟ್ ಅಲ್ಲಿ ಇವಾಗ ಏನಾಗಿದೆ, ಲೋಕಲ್ ಎಲ್ಲಾನು ಸ್ವಲ್ಪ ಈ ಮ್ಯಾಗ್ನೆಟಿಕ್ ಇವೆಲ್ಲ ಐಟಮ್ಸ್ ಎಲ್ಲ ಮಾರ್ತಾರೆ. ಇದನ್ನ ನೀವು ಮಜಾಕ್ ಮಾಡ್ಕೊಳ್ಳಿ, ನಿಮ್ಗೆ ಆರೋಗ್ಯ ಸರೋಗುತ್ತೆ ಹಾಗೆ ಹೀಗೆ ಅಂತ. ಅದನ್ನ ಬಳಸೋದು ಉತ್ತಮನ ಅಥವಾ ಡಾಕ್ಟರ್ ಸಲಹೆ ಅಂತ ಮಾಡೋದು ಉತ್ತಮನ ಅಂತ ಕೇಳೋಣ ಅಂತ ಪ್ರಶ್ನೆ. ಒಂದು ಸ್ನಾಯುಗಳಿಗೆ, ಮಾಂಸಖಂಡಗಳಿಗೆ ಪ್ರಚೋದನೆ ಮತ್ತೆ ಮಸಾಜಿಂಗ್ ಮಾಡೋದಕ್ಕೆ ಮ್ಯಾಗ್ನೆಟ್ ಅಥವಾ ಆ ತರದ ಉಪಕರಣಗಳೇನು ಬೇಕಾಗೋದಿಲ್ಲ. ಅವೆಲ್ಲ ಒಂದು ರೀತಿ ಕಮರ್ಷಿಯಲೈಸ್ ಆಗಿ ನೀವೇನು ಮಾಡ್ಬೇಕಂದ್ರೆ ಅದು ಕಟ್ಕೊಂಬಿಡಿ, ಅದಸ್ಕರೆ ಮಸಾಜ್ ಮಾಡುತ್ತೆ ಅಂತ. ಮುಖ್ಯ ಮನೆಯಲ್ಲಿ ಈಗ ಅಭ್ಯಂಜನ ಸ್ನಾನ ಮಾಡ್ತೇವೆ, ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೇವೆ. ಆ ಥರ ಹೆಚ್ಚಿನ ಖರ್ಚಿಲ್ಲದೆ ಮಾಂಸಖಂಡಗಳಿಗೆ, ಸ್ನಾಯುಗಳಿಗೆ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು, ಎಣ್ಣೆ ಹಚ್ಚಿ ಸ್ನಾನ. ಈಗ ದೀಪಾವಳಿ ಬಂತು, ಅಭ್ಯಂಜನ ಸ್ನಾನ ಮಾಡ್ತೇವೆ. ಆ ಥರ ನಿತ್ಯ ನೀವು ಒಂದು 10 ನಿಮಿಷ ನಿಮ್ಮ ಮಾಂಸಖಂಡಗಳಿಗೆ, ಇಡೀ ಕೈಕಾಲುಗಳ ಮಾಂಸಖಂಡಗಳಿಗೆ ನೀವು ಮಸಾಜ್ ಮಾಡಿ, ಜೊತೆಗೆ ಒಂದಷ್ಟು ವ್ಯಾಯಾಮ ಅಥವಾ ಒಂದಷ್ಟು ವಾಕಿಂಗ್ ಮಾಡಿ, ಅದೇ ಬೆಸ್ಟ್. ಮತ್ತು ಮ್ಯಾಗ್ನೆಟು ಇವೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಮತ್ತೆ ಈ ಆಧುನಿಕ ಉಪಕರಣಗಳು ₹500, ₹1000, ₹2000, ₹3000 ಮಾರಾಟ ಮಾಡ್ತಕ್ಕಂಥ ಉಪಕರಣಗಳಿಂದ ಎಷ್ಟು ಮಟ್ಟಿಗೆ ಅನುಕೂಲ ಅನನುಕೂಲ ಅನ್ನೋ ಬಗ್ಗೆ ಚರ್ಚೆ ಮಾಡಬಹುದು, ಅಥವಾ ಇದು ವಾದಗ್ರಸ್ತ ವಿಚಾರಗಳಾಗುತ್ತೆ. ಅದರಿಂದ ಸರಳವಾದಂತಹ ಚಿಕಿತ್ಸೆಗೆ ನೀವು ಹೋಗಿ, ಹಾಗೆ ವೈದ್ಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ವಾದಗ್ರಸ್ತ ವಿಚಾರಗಳಿಗೆ ವಾದಕ್ಕಾಗಿ ಒಂದು ಕೂಡಬೇಕಾಗ್ತದೆ. ಅಂತ ಒಂದು ಸೆಷನ್ ನಲ್ಲಿ ಕೂತಾಗ ತಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತೆ ಬಂಧುಗಳೇ, ನಾವೀಗ ಮತ್ತೊಂದು ನೆನಪಿನಲ್ಲಿ ಇಡಬೇಕಾದಂತಹ ಅತಿ ಉತ್ತಮವಾದ ವಿಚಾರವನ್ನ ಡಾಕ್ಟರ್ ನೆನಪು ಮಾಡಿಕೊಟ್ರು. ನೀರು ತುಂಬಾ ಹಬ್ಬ, ದೀಪಾವಳಿಯಲ್ಲಿ ನೀರು ತುಂಬಾ ಹಬ್ಬ ಒಂದು ದೊಡ್ಡ ಒಂದು ಆಚರಣೆ. ಅದು ನೀರು ತುಂಬಾ ಹಬ್ಬದ ಜೊತೆ ಒಳಗೆ ನಾವು ಅಭ್ಯಂಜನ ಸ್ನಾನದ ಬಗ್ಗೆ ತಿಳಿಸಿ ಹೇಳಿದ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳಬೇಕು. ಅಭ್ಯಂಜನವನ್ನ ನಾವು ಉಪೇಕ್ಷೆ ಮಾಡಿ, ಕಡೆಗಣಿಸಿ, ಕೀಟ್ಲೆ ಮಾಡಿ ಹೇಳ್ತೀವಿ, ಎಣ್ಣೆ ಹಚ್ಕೊಂಡು ಕೂತಿದ್ಯಾ ಅಂತ. ಅದರಿಂದ ನೆತ್ತಿಗೆ ಎಣ್ಣೆ ತಂಪಾಗತ್ತೆ ಅಂತ ಹೇಳ್ತಿದ್ವಿ. ಮತ್ತೆ ಮೈಕಾಯನ್ನೆಲ್ಲ ನೀವ್ತಾ ಇತ್ತು. ತಾವು ಹೇಳಿದಾಗ ಮಾಂಸಖಂಡಗಳು, ಸ್ನಾಯುಗಳು ಅವುಗಳ ಸೆಳೆತದಿಂದ ಹೊರಬರ್ತಾ ಇತ್ತು. ಅದರಿಂದ ಅಭ್ಯಂಜನ ಕೂಡ ಒಂದು ಚಿಕಿತ್ಸೆಯ ಸ್ವರೂಪ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಮುಂದಿನ ದೂರವಾಣಿ ಕರೆ. ಪುಂಡಲೀಕ ಅವ್ರ ಲೈನ್ ನಲ್ಲಿ ಇದ್ದಾರಾ? ಹಲೋ, ಪುಂಡಲೀಕ ಬೆಳಗಾವಿಯಿಂದ. ಪ್ರಶ್ನೆ ಕೇಳಿ ಪುಂಡಲೀಕ ಅವರೇ. ಸ್ವಲ್ಪ ನೀವು ಟಿವಿಯಿಂದ ಹಿಂದೆ ಕೂಡಿ. ಆಯ್ತು ಸರ್, ನಾ ವ್ಯಾಲ್ಯೂಮ್ ಕಡಿಮೆ ಮಾಡಿದ್ದೀನಿ ಸರ್. ಹೇಳಿ ಸರ್. ನನಗೆ ಸ್ವಲ್ಪ ಮಾನಸಿಕ ಕಾಯಿಲೆ ಇದೆ ಸರ್. ನಾವು ಸರ್ ಕಡೆ ಭೇಟಿ ಆಗ್ಬೇಕಂತ 2 ವರ್ಷದ ಹಿಂದೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ನಿಮ್ಮ ಮನಸ್ಸು ಬಂದಿದ್ದೆ ನಾನು. ನಿಮ್ ಪ್ರಶ್ನೆ ಕೇಳ್ಬಿಡಿ, ಟೈಮ್ ಬಹಳ ಕಡಿಮೆ ಇದೆ. ಪ್ರಶ್ನೆ ಕೇಳಿ ಸರ್. ನನ್ನ ಮಾನಸಿಕ ಕಾಯಿಲೆ ಇದ್ರಿ, ನಾನು ಹುಟ್ಟಿನಿಂದ ಐತೆ ಸರ್. ಇದೆ ನನಗೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ, ಜನರ ಜೊತೆ ಇದರ ಜೊತೆ ಕೂಡ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ನೀವು ಬೆಳಗಾವಿಯಿಂದ ಮಾತಾಡ್ತಾ ಇದ್ರಿ. ಬೆಳಗಾಂ ಮೆಡಿಕಲ್ ಕಾಲೇಜ್ನಲ್ಲೇ ಮನೋವೈದ್ಯಕೀಯ ವಿಭಾಗ ಇದೆ. ಅಲ್ಲಿ ಮನೋವೈದ್ಯರು 2-3 ಮನೋವೈದ್ಯರು ಇದ್ದಾರೆ. ಸೊ ಅಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಬೆಂಗಳೂರು ಬರಬೇಕು ಅಂತಂದ್ರೆ ನಿಮ್ಮಾನ್ಸ ಬನ್ನಿ, ಯಾವುದೇ ಶುಕ್ರವಾರ ಬಂತು ಅಂದ್ರೆ ನಾನು ಸಿಗ್ತೇನೆ. ಇಲ್ಲಿ ಮುಖ್ಯವಾಗಿ ಯಾರು ಚಿಕಿತ್ಸೆ ಕೊಡ್ತಾರ ಮುಖ್ಯವಾದಿಲ್ಲ, ಚಿಕಿತ್ಸೆ ತೆಗೆದುಕೊಳ್ತಕ್ಕಂಥ ಮುಖ್ಯ. ಹಾಗಾಗಿ ಬೆಳಗಾಂನಲ್ಲಿರ್ತಕ್ಕಂಥ ನೀವು ಬೆಳಗಾಂನಲ್ಲಿರ್ತಕ್ಕಂಥ ಮನೋವೈದ್ಯರ ಸಹಾಯವನ್ನು ತೆಗೆದುಕೊಂಡು, ಅವರೆಲ್ಲ ನಮ್ಮ ನಿಮ್ಮಾನ್ಸಲ್ಲೇ ಟ್ರೈನಿಂಗ್ ಆಗಿರ್ತಕ್ಕಂಥವ್ರು. ಆ ದೃಷ್ಟಿಯಿಂದ ನಿಮಗೆ ಅವ್ರ ಸಹಾಯ ಮಾಡಿದ್ರು. ಡಾಕ್ಟರ್ NB ಪಾಟೀಲ್ ಅಂತಿದ್ದಾರೆ, ಡಾಕ್ಟರ್ ರಾಜೇಂದ್ರ ಕುಮಾರ್ ಕಟ್ಟೆ ಅಂತಿದ್ದಾರೆ. ಅವರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರೋದ್ರಿಂದ ಅವರ ನಿಮಗೆ ಆಂಗ್ಸೈಟಿ, ಇದು ಆತಂಕ ಮನೋಬೇನೆ ಇದೆ. ಆತಂಕ ಇದ್ದಾಗ ಮನಸ್ಸಲ್ಲಿ ಅಪಾಯ ಅಥವಾ ಏನೋ ಆಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆ, ನಾನು ಮಾತಾಡ್ತಿದ್ದೇನೆ, ನಾನು ಚೆನ್ನಾಗಿ ಮಾತಾಡ್ತೀನೋ ಇಲ್ವೋ, ಬೇರೆಯವ್ರು ನನ್ನ ಒಪ್ಪಿಕೊಳ್ತಾರೋ ಇಲ್ವೋ, ಅವರ ಮನಸ್ಸಿಗೆ ಹಿತ ಆಗುವಾಗ ಮಾತಾಡ್ತೀನೋ, ಈ ತರ ನಕಾರಾತ್ಮಕ ಆಲೋಚನೆ ಬಂದಾಗ ಆಂಗ್ಸೈಟಿ ಶುರು ಆಗುತ್ತೆ. ಆದಷ್ಟು ನೀವು ಸರಳವಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ದಿನ ಒಂದು 10 ನಿಮಿಷ ಕರಣೆ ಮುಂದೆ ಕೂತ್ಕೊಳ್ಳಿ, ಒಂದಷ್ಟು ಮಾತಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಯಾರ ಜೊತೆ ಮಾತಾಡಬೇಕಾದ್ರೆ ನಾನು ಇರೋ ವಿಚಾರ ಹೇಳ್ತೇನೆ, ಅವ್ರು ಒಪ್ಕೊಂಡ್ರೆ ಸಂತೋಷ, ಅಥವಾ ಅವನನ್ನು ಮೆಚ್ಚಿದ್ರೆ ಸಂತೋಷ. ಮೆಚ್ಚಲೇಬೇಕು ಅಂತಕ್ಕಂಥ ಹಠ ಬೇಡ ಅಂತಕ್ಕಂಥ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ.
ಆಮೇಲೆ ರಿಲ್ಯಾಕ್ಸ್ ಮಾಡಿ, ಒಂದು ಸಂಗೀತ ಕೇಳಿ ಅಥವಾ ಒಂದು ಯೋಗಾಸನ ಮಾಡಿ ಅಥವಾ ಪ್ರಾಣಾಯಾಮ ಮಾಡಿ. ಆಗ ಆಂಗ್ಸೈಟಿನೂ ಕಮ್ಮಿ ಆಗುತ್ತೆ, ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಈ ತರದ ಯಾವುದೇ ವಿರಮಿಸುವ ಚಟುವಟಿಕೆಯಿಂದ ಯೋಗ, ಮೆಡಿಟೇಷನ್ನು, ಇಲ್ಲಾಂತಂದ್ರೆ ಸಂಗೀತ ಕೇಳ್ತಕ್ಕಂಥದ್ದು ಅಥವಾ ನಮ್ಮ ಮನಸ್ಸಿಗೆ ನಾವೇ ಭರವಸೆಯನ್ನ ಪಡ್ಕೊಳ್ಳೋದ್ರಿಂದ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಎರಡೂ ಕಮ್ಮಿ ಆಗುತ್ತೆ. ಮತ್ತೆ ಡಾಕ್ಟರ್ CR ಚಂದ್ರಶೇಖರ್ ಅವರಲ್ಲೇ ತಾವು ಚಿಕಿತ್ಸೆ ಪಡೆಯಬೇಕಂತ ಅಪೇಕ್ಷೆ ಪಡ್ತಾ ಇದ್ದೀರಿ. ಈಗ ಅವರಿಂದಲೇ ತರಬೇತಿ ಹೊಂದಿದಂತಹ ವೈದ್ಯರು ನೇರವಾಗಿ ಬೆಳಗಾವಿಯಲ್ಲಿ ಲಭ್ಯವಿದ್ದಾರೆ. ಅದರಿಂದ ದಯಮಾಡಿ ಅವರ ಸೇವೆಯನ್ನು ಪಡ್ಕೊಳ್ಳಿ. ಡಾಕ್ಟರ್ CR ಚಂದ್ರಶೇಖರ್ ಅವರಿಂದ ತರಬೇತಿ ಹೊಂದಿದಂತಹ ವೈದ್ಯರು ಅವರ ಹೆಸರುಗಳನ್ನು ಹೇಳಿದ್ದಾರೆ. ತಾವು ಆ ಚಿಕಿತ್ಸೆನ ದಯಮಾಡಿ ಪಡೆದುಕೊಳ್ಳಿ. ಮತ್ತೊಂದು ದೂರವಾಣಿ ಕರೆ ಲೈನ್ ನಲ್ಲಿದೆ. ಹಲೋ, ಪ್ರಶ್ನೆ ಕೇಳಿ. ರಘುನಾಥ್, ಉಷಾ ರಘುನಾಥ್ ಅಂತ. ಪ್ರಶ್ನೆ ಕೇಳಿಮ್ಮ. ನನ್ ಮಗನ್ 14 ವರ್ಷ, ಅವನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಬಟ್ ಓರಲಿ ಚೆನ್ನಾಗಿದ್ದಾನೆ, ರೈಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ. ಅವನು ಚಿಕ್ಕ ವಯಸ್ಸಲ್ಲೇ ತಂದೆನ್ ಕಳ್ಕೊಂಡಿದ್ದಾನೆ, ತಂದೆ ತರ ಇರೋ ಸೋದು ಮಾವನ್ನು ಕಳ್ಕೊಂಡಿದ್ದಾನೆ. ಅದೇನಾದ್ರು ಅವನ್ಗೆ ಅಫೆಕ್ಟ್ ಆಗ್ತಿದ್ಯಾ, ಇಲ್ಲ ಬಂದು ಅವನ್ಗೆ ಏನಾದ್ರು ಇದು ಕೊಡ್ಬೇಕಾ, ಟ್ರೀಟ್ಮೆಂಟ್ ಕೊಡ್ಬೇಕಾ? ಈಗ ಅವ್ನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಸೊ ಅನೇಕ ವಿದ್ಯಾರ್ಥಿಗಳು ಒಂದು ಹಂತ ತನಕ ಚೆನ್ನಾಗಿದ್ದು ಆಮೇಲೆ ಅವರ ಕಲಿಕೆಯಲ್ಲಿ ಹಿಂದುಳಿತು ಅಂತಂದ್ರೆ ಅಥವಾ ಅವರ ಪರೀಕ್ಷಾ ನಿರ್ವಹಣೆ ಕಡಿಮೆ ಆಯ್ತು ಅಂತಂದ್ರೆ ಡಿಪ್ರೆಷನ್ ಒಂದು ಸಾಮಾನ್ಯ ಕಾರಣಮ್ಮ. ಆದ್ರಿಂದ ಈಗ ತಂದೆ ಕಳ್ಕೊಂಡಿದ್ದಾನೆ, ಸೋದರ ಮಾವನು ಕಳ್ಕೊಂಡಿದ್ದಾನೆ, ಈ ಒಂದು ನೋವು ಮನಸ್ಸಲ್ಲಿ ಉಳ್ಕೊಂಡಿರ್ಬೋದು. ಅಥವಾ ಇನ್ನೊಂದು ಇದು ಡಿಸ್ಲೆಕ್ಸಿಯಾ, ಅಂದ್ರೆ ಬಾಯಿನಲ್ಲಿ ಹೇಳ್ತಾನೆ, ಆದ್ರೆ ಬರೆಯುವಾಗ ಅವನಿಗೆ ಕಷ್ಟ ಆಗ್ತಿದೆ ಅಂತಂದ್ರೆ ಅವನಿಗೆ ಬರವಣಿಗೆಯ ತೊಂದರೆ ಇದೆಯೇ, ಬ್ರೈನ್ ಮತ್ತೆ ಹ್ಯಾಂಡ್ ಕೋಆರ್ಡಿನೇಷನ್, ಮೆದುಳು ಮತ್ತೆ ಕೈ ಸಮತೋಲನ ಚಲನೆ ಕೆಲವು ಸತಿ ಇರೋದಿಲ್ಲ. ಹಾಗಾಗಿ ಅವರಿಗೆ ಬರೆಯುವ ಸಮಸ್ಯೆ ಇರುತ್ತೆ. ಅದನ್ನು ನೀವು ಯಾವ ನಿಮ್ದು ಯಾವರು? BTM ಲೇಔಟ್, ಬೆಂಗಳೂರು. ಹಾಗಾದ್ರೆ ನಿಮ್ಮ ಮನಸ್ಸಿಗೊಂದ್ಸರಿ ಬನ್ನಿ. ಇದು ಡಿಪ್ರೆಷನ್ ಇಂದ ಬಂದಿರತಕ್ಕಂಥದ್ದೇ ಅಥವಾ ಡಿಸ್ಲೆಕ್ಸಿಯಾ ಅಂತ ಪರೀಕ್ಷೆ ಮಾಡಿ ನಿಮ್ಮ ಮಗನಿಗೆ ಏನ್ ಮಾಡಬೇಕು ಅಂತ ಸಲಹೆ ಚಿಕಿತ್ಸೆಯನ್ನು ಕೊಡಬಹುದು. ಹಾಗೆ ನೀವು ಕೂಡ ತಂದೆಯನ್ನ ಕಳ್ಕೊಂಡಂತ ಅಥವಾ ಸೋದರಮಾವನ್ನು ಕಳ್ಕೊಂಡಂತ ದುಃಖವನ್ನ ಆತ ಹೇಳ್ಕೊಳ್ಳಿಕ್ಕೆ ನೀವು ಹೇಳಿ. ಎಷ್ಟು ನೋವಾಗುತ್ತೆ, ತಂದೆ ಮಿಸ್ ಮಾಡ್ಕೊಳ್ತಾ ಇದೆಯಾ, ಅಥವಾ ತಂದೆ ಸ್ಥಾನದಲ್ಲಿ ನಿನ್ನ ಆಯ್ಕೆ ಮಾಡ್ಕೊಳ್ಬಹುದು, ಇನ್ನೊಬ್ಬ ಚಿಕ್ಕಪ್ಪ ಇರ್ಬೋದು, ಅಥವಾ ನೆನೆ ಮನೆಯ ವ್ಯಕ್ತಿ ಇರ್ಬೋದು, ಅಥವಾ ಟೀಚರ್ ಇರ್ಬೋದು. ಈ ರೀತಿ ಒಂದು ವ್ಯಕ್ತಿಯ ಸ್ಥಾನವನ್ನ ಇನ್ನೊಬ್ಬ ವ್ಯಕ್ತಿ ಪ್ರೀತಿ ವಿಶ್ವಾಸದಿಂದ ತುಂಬಬಹುದು. ಆ ದೃಷ್ಟಿಯಿಂದ ನಿಮ್ಮ ಮಗನಿಗೆ ಈ ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಿ, ಜೊತೆ ಅವನಿಗೆ ಕಲಿಯೋದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಿ. ಶ್ರೀಮತಿ ಉಷಾ ಅವರೇ, ತಾವೀಗ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ದೀರಿ ಅಂತ ನಮಗೆ ಅರ್ಥವಾಗಿರೋದ್ರಿಂದ ಶುಕ್ರವಾರಗಳನ್ನು ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮ್ಮ ಹನ್ಸ್ನಲ್ಲಿ ನಿಮಗೆ ಹೊರವೈದ್ಯ ವಿಭಾಗದಲ್ಲಿ ಸಿಗ್ತಾರೆ. ತಾವು ಅವರನ್ನು ಸಂಪರ್ಕ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ನಿಮಗೆ ಅವರನ್ನು ಸಂಪರ್ಕ ಮಾಡುವ ದೂರವಾಣಿ ಸಂಖ್ಯೆಗಳನ್ನು ಕೂಡ ನಾವು ತಿಳಿಸ್ತೀವಿ. ನಮ್ಮ ಮುಂದೆ ಕಾರ್ಯಕ್ರಮದಲ್ಲಿರಿ. ಮತ್ತೊಂದು ದೂರವಾಣಿ ಕರೆ ಸಿದ್ಧವಾಗಿದೆ. ಹಲೋ, ನಟರಾಜ್ ನಂಜನಗೂಡಿಂದ. ನಮಸ್ಕಾರ ನಟರಾಜ್, ಕಾಲಾವಕಾಶ ತುಂಬಾ ಕಮ್ಮಿ ಇದೆ, ಪ್ರಶ್ನೆ ನೇರವಾಗಿ ಕೇಳಿ. ಸರ್, ಈ ಮಾನಸಿಕ ಚಿಕಿತ್ಸೆ ಬಗ್ಗೆ ಕೆಲವು ಬಣ್ಣಗಳು ಬಳಸೋದ್ರಿಂದ ಈ ಮಾನಸಿಕ ನೆಮ್ಮದಿ ಚಿಕಿತ್ಸೆ ಅಂತ ಹೇಳ್ತಾರೆ. ಆ ಕೆಲವು ಬಣ್ಣಗಳನ್ನ ಒಂದ್ ಸ್ವಲ್ಪ ಹೆಸರು ಮಾಡ್ತೀರಾ, ಹೆಸರು ಹೇಳ್ತೀರಾ? ಆಗಲ್ಲ, ಇದು ಕಲರ್ ಥೆರಪಿ ಅಂತ ಅಂದ್ಬಿಟ್ಟು ಕೆಲವು ಮನಸ್ಸಿಗೆ ಹಿತಕರವಾದ ಬಣ್ಣಗಳು, ತಿಳಿ ಬಣ್ಣಗಳು, ಗಾಢವಾದ ಬಣ್ಣಗಳು ಮನಸ್ಸನ್ನ ಖಿನ್ನತೆಯನ್ನು ಜಾಸ್ತಿ ಮಾಡುತ್ತೆ. ಯಾವುದೇ ನಿಮಗೆ ಇಷ್ಟವಾದಂತ ತಿಳಿಯ ಬಣ್ಣಗಳು, ತಿಳಿ ನೀಲಿ ಆಗ್ಬೋದು, ತಿಳಿ ಹಸಿರು ಆಗ್ಬೋದು, ತಿಳಿ ಹಳದಿ ಆಗ್ಬೋದು. ಆ ದೃಷ್ಟಿಯಿಂದ ತಿಳಿಯಾದ ಬಣ್ಣಗಳನ್ನು ನೋಡ್ತಕ್ಕಂಥದ್ದು ಮುಖ್ಯ. ನಮ್ಮ ನೇಚರ್, ಹಸಿರನ್ನು ನೋಡಿ, ಗಿಡವನ್ನು ನೋಡಿ, ಮರವನ್ನು ನೋಡಿ, ಅಥವಾ ಈಗ ತಾನೇ ಚಿಗುರಿರ್ತಕ್ಕಂಥ ವೃಕ್ಷಗಳನ್ನು ನೋಡಿ, ಆ ರೀತಿ ತಿಳಿಯಾದ ಹಸಿರು ಬಣ್ಣವನ್ನು ನೋಡ್ತಕ್ಕಂಥದ್ದು ಮನಸ್ಸಿಗೆ ಬಹಳ ಹಿತವನ್ನುಂಟು ಮಾಡುತ್ತೆ. ಕಣ್ಣಿಗೂ ಹಿತ, ಜೊತೆಗೆ ಮನಸ್ಸಿಗೂ ಹಿತ ಅಂತ ಈ ಕಲರ್ ಥೆರಪಿ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅದರಿಂದ ಅದನ್ನು ಬಳಸಿ. ಇದು ವಿದ್ಯಾಭ್ಯಾಸಕ್ಕಾಗಿ ಅದನ್ನು ನೇರಳೆ ಬಣ್ಣ ಉಪಯೋಗಿಸೋದ್ರಿಂದ ಗೋಡೆ ಬಣ್ಣನ ಅದಲ್ಲ, ಅದು ಯಾವುದೇ ಗೋಡೆ ಇರಬಹುದು, ಇಲ್ಲ ಅಂತ ನೀವು ಹಾಕುತ್ತ ಬಟ್ಟೆ ಆಗಬಹುದು, ಅಥವಾ ನಿಮ್ಮ ಕಣ್ಣಿಗೆ ಯಾವ ಬೀಳ್ತಕ್ಕಂಥ ವಸ್ತು ಆ ಬಣ್ಣಕ್ಕೆ ಇದ್ರೆ ಒಳ್ಳೇದು ಅಂತಕ್ಕಂಥದ್ದು. ಇದೊಂದು ಆಡ್ ಮಾಡ್ತಕ್ಕಂಥ ಅಥವಾ ಸೇರಿಸ್ತಕ್ಕಂಥ ಚಿಕಿತ್ಸೆ ಆಗುತ್ತೆ ವಿನಃ ಅದೇ ಮೂಲ ಚಿಕಿತ್ಸೆ ಆಗೋದಿಲ್ಲ. ಡಾಕ್ಟರ್, ಈ ಖಿನ್ನತೆ ಬಗ್ಗೆ ಎರಡು ಕಿವಿ ಮಾತುಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯಾವ ಎರಡು ಕಿವಿ ಮಾತುಗಳನ್ನು ತಾವು ಹೇಳ್ತೀರಿ? ಸೊ ಒಂದು ಕಿವಿ ಮಾತು ಅಂತಂದ್ರೆ, ಖಿನ್ನತೆ ಇದ್ದಾಕ್ಷಣ ಅದನ್ನ ದಯಮಾಡಿ ಗಮನಿಸಿ, ಯಾವುದೇ ಸಂಕೋಚ ಇಲ್ಲದೇನೆ ಸಮೀಪದ ವೈದ್ಯರನ್ನು ನೋಡಿ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬ ವೈದ್ಯರಾಗಬಹುದು, ಅಥವಾ ಜನರಲ್ ಪ್ರಾಕ್ಟೀಷನರ್ ಆಗಬಹುದು, ಅಥವಾ ಯಾವುದೇ ತಾಲೂಕು ಆಸ್ಪತ್ರೆ ಆಗಬಹುದು. ಇದು ಒಂದು. ಹಾಗೆ ಎರಡನೇದಾಗಿ, ಮೈ ಮನಸ್ಸು ವಿರಮಿಸುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಮೈಗೆ ಮತ್ತೆ ಮನಸ್ಸಿಗೆ ಹಿತ ಆಗಿರಬೇಕು, ಅದು ವಿರಮಿಸಬೇಕು. ಅದು ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಅಥವಾ ಇನ್ಯಾವುದೇ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಯೋಗ ಆಗ್ಬೋದು, ಧ್ಯಾನ ಆಗ್ಬೋದು, ಅಥವಾ
ಸ್ನೇಹಿತರ ಜೊತೆ ಮಾತಾಡೋದಾಗಬಹುದು. ಈ ಎಲ್ಲ ಚಿಕಿತ್ಸೆಗಾಗಿ ತಾವು ಡಾಕ್ಟರ್ CR ಚಂದ್ರಶೇಖರ್ ಅವರನ್ನ ಸಂಪರ್ಕಿಸಿ ಅಥವಾ ತಮ್ಮ ಸಮೀಪದ ವೈದ್ಯರನ್ನು ಸಂಪರ್ಕಿಸಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಪರ್ಕಿಸಿ ಈ ಎಲ್ಲ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಾವು ಸಂಪರ್ಕ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು ಹೀಗಿದೆ ಬಂಧುಗಳೇ: 26482929 ಸಂಜೆ 6ರಿಂದ 9 ಗಂಟೆವರೆಗೆ ಡಾಕ್ಟರ್ CR ಚಂದ್ರಶೇಖರ್ ಅವರು ಕೇಳ್ತಾರೆ. ಮತ್ತೊಂದು ದೂರವಾಣಿ 9449000739. ತಾವೇನ್ ನೋಡ್ತಾ ಇದ್ದೀರಿ, ಇದು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ದೂರವಾಣಿ ಸಂಖ್ಯೆ. ದಿನದ 24 ಗಂಟೆಗಳು ಕೂಡ ಈ ಸಂಖ್ಯೆಯಲ್ಲಿ ತಮಗೆ ಲಭ್ಯವಿದೆ. ದಯಮಾಡಿ ತಾವು ಸಂಪರ್ಕ ಮಾಡಿ. ನಮ್ಮ ಮುಂದಿನ ವಾರದ ಇದೇ ಸೋಮವಾರ 8:30 ತಾವು ಮತ್ತೆ ನೋಡಬಹುದಾದಂತಹದ್ದು, ವಿಚಾರಿಸಬಹುದಾದಂತಹ ಚಿತ್ತ ವಿಕಲತೆ, ಸ್ಕಿಜೋಫ್ರೀನಿಯಾ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಸೋಮವಾರ 8:30 ನಿಮ್ಮೊಂದಿಗೆ ಹಾಜರಾಗ್ತೇವೆ. ಅಲ್ಲಿವರೆಗೆ ಮನೋಚಿಂತನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದ ತಮ್ಮೆಲ್ಲರಿಗೆ ಧನ್ಯವಾದಗಳು.